ಇವ್ರು ನೋಡಿತಾ ಇದ್ರು, ಅಲ್ಲಿಂದ ಇವ್ರು ನೋಡಿಯೋ ಕಾಲ ಹಿಂದೆ ರೆಡಿ ಇದ್ರು. ಬಾಕ್ಸ್ ಸಿಕ್ತಾಗ್ಲಿಂದ ನನಗೆ ಸರಿಯಾಗಿ ನಿದ್ದೆನೆ ಬಂದಿಲ್ಲ. ನವೀನ್ ಸರ್ ಮನೆಗೆ ಬಂದ್ವಿ. ಸಾಕದಾಗಿದೆ ಸರ್, ಎಂಟ್ರೆನ್ಸ್ ಅಲ್ಟಿಮೇಟ್ ಆಗಿದೆ. ಇದು ಹಂತತ್ವ ಮಾಡಿದ್ದು, 2 ಹಂತದಲ್ಲಿ ಮಾಡಿರೋದು. ಇದು 1 ಹಂತದಲ್ಲಿ ನಾವು ಮಾಡಿದಾಗ 8 ಲಕ್ಷ ಖರ್ಚಾಗಿತ್ತು. ಯಾವಾಗ 2015ರಲ್ಲಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇತಿಹಾಸದಲ್ಲೇ ಅತ್ಯಂತ ಆಳವಾದ ಅಂಡರ್ ವಾಟರ್ ಎಕ್ಸ್ಪಿಡಿಷನ್. ಏನ್ ಸರ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್? ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ವಂಡರ್ಫುಲ್, ನನ್ನ ಮನ್ಸಿಗೆ ಖುಷಿಯಾಗಿದ್ದ ಜಾಗ ಇದು. ಕಾರ್ಬನ್ ಮಂಡ್ಯನಾ? ನಮಸ್ಕಾರ. ನಮ್ಮ ತಂದೆ ಸರ್ ನಮಸ್ತೆ. ಸಬ್ಸ್ಕ್ರೈಬರು. ಇಲ್ಲೂ ಬ್ಲಾಗ್ ಮಾಡಕ್ ಬಿಡಲ್ಲ. ನಾನೀಗ ಇಂಪ್ರೆಸ್ ಮಾಡ್ಬೇಕಾಗಿರೋದು ನನ್ನ ಹೆಂಡತಿನ. ಏನಂದ್ರೆ ಕಿರಣ್ ಮಾತು ಕೊಟ್ಬಿಟ್ಟಿದ್ದೀನಿ. ಕಿರಣ್ ಉದಾಹರಣೆಗೆ ಇದು ಬ್ಲಿಂಕ್ ಆಗ್ತಾ ಇದೆ ಅಂದ್ರೆ ಇದನ್ನ ನೋಡ್ ತಗೋತಾ ಇದೆ. 59 ಅಲ್ಲಿ ಬಂದಿರೋದು ಒಂದು ಗಾಡಿ ಅಲ್ವಾ? ಐಲಕ್ಸ್ ಇದುವರೆಗೆ ಅವಾಗಿಂದನು ಐಲಕ್ಸ್ ಅಂತಾನೆ ಬಿಡ್ತಾರೆ. ಐಲಕ್ಸ್ ಅಂತಾನೆ ಬಿಡ್ತಾವೆ. ಅಯ್ಯೋ, ಈ ಜಿಮ್ನಿದೇನಾರು ಈ ಐಟಮ್ಗಳು ತರ್ಸೋದೇ ಒಂಥರ ಮಜಾ. ಓ, ತರ್ಸಿದ್ರ ಇದು? ನಮಸ್ಕಾರ KKF ಎಲ್ಲ, ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಕಿತ್ತಡಿ ಅಡ್ವೆಂಚರ್ಸ್ ಏನಿದೆಯೋ ಅವ್ರ ಜೊತೆ ಎಲ್ಲ ಸೇರಿ ಇನ್ನೊಂದು ವಿಡಿಯೋ ಮಾಡಿಬ್ರು ಅಂತ ನೀವು ಕೇಳಿದ್ರಿ. ಸೊ ಹಂಗಾಗಿ ಈ ತರ ನಾವು ಟ್ರಿಪ್ ಮುಗಿಸಾದ್ಮೇಲೆ ಎಲ್ಲ ಊರಲ್ಲಿ ಸಿಗಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿ ನೇಪಾಳದಲ್ಲಿ ಇದ್ದಾಗ್ದೇನೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿಂದ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಚಂದ್ರು ಸರ್ ಮನೆಗೆ ಮತ್ತು ನವೀನ್ ಸರ್ ಮನೆಗೆ, ಇಬ್ಬರ ಮನೆಗೂ ಕೂಡ ಒಂದು ಅತಿಥಿ ಸತ್ಕಾರನ ಸ್ವೀಕಾರ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ನಮ್ಮ ಪಯ್ಯನೂ ಬರ್ತಾ ಇದ್ದೇನೆ. ಪಯ್ಯ ಹೆಂಗಿದೆಯಾ? ಏನು ಸಮಾಚಾರ? ನಾನು ಸೂಪರ್ ಆಗಿದ್ದೀನಿ. ನೇಪಾಲ್ ರೈಡ್ ಸಕ್ಕದಾಗಿತ್ತು. ನನಗೆ ನಮ್ಮ ಮೆಮರೀಸ್ ಪೋಖರಾ ಲೇಕ್ ಆಗಿರ್ಬೋದು. ಆ್ಯಕ್ಚುಲಿ ನಾನು ಅಜಿತ್ನು ನೆನ್ಸ್ಕೊತಾ ಇದ್ದೆ. ಯಾಕೆಂತಂದರೆ ನಾವಲ್ಲಿ ಎಂಜಾಯ್ ಮಾಡಿದ ಟೈಮು ಬೈಕಲ್ಲಿ ಹೋದಾಗ. ಬಟ್ ಮುಕ್ತಿನಾಥ್ ಈಗ ರೋಡ್ ಸಖತ್ತಾಗಿದೆ. ಅಂದರೆ ನಾವು ಆಗ ರೋಡ್ ಕಂಪೇರ್ ಮಾಡಿದ್ರೆ ಈಗ ಎಷ್ಟೋ ಪರವಾಗಿಲ್ಲ. ಪಾರ್ಕಿಂಗ್ ಬರುತ್ತಾ? ಬಂತಲ್ಲ. ಓಕೆ ಓಕೆ, ಲಕ್ಷ್ಮೀ ನಿಲಯನಾ? ಅಲ್ಲ, ಮುಂದೆ ಲೆಫ್ಟ್ ತಗೊಳ್ಳಿ ಅಂತೀನಿ. ಇಲ್ಲ ಇಲ್ಲ ಇಲ್ಲ, ಕಿರಣ್ ಇದೆ. ಎಲ್ಲಿ 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 ಎಲ್ಲಿ? ಓ ಇಲ್ಲೇ. ಏನ್ ಸರ್ ಈ ತರ ಫಾರ್ಮಲ್? ಸರ್ ನಮಸ್ಕಾರ. ಫುಲ್ ಫಾರ್ಮಲ್ ಆಗ್ಬಿಟ್ಟಿದ್ದೀರಾ? ಫುಲ್ ಫಾರ್ಮಲ್ ಆಗಿ ಜಿಮ್ ಮಾಡಿ. ನಮ್ದೇನ್ ಜಿಮ್ ಮಾಡಿ ಫ್ಲೆಕ್ಸ್ ಇದೆ ಅಲ್ಲ ಸರ್? ಫ್ಲೆಕ್ಸ್ ಇದೆ. ಬರಕ್ ಬಂದ ತಕ್ಷಣ ದಪ್ಪ ಆಗ್ಬಿಟ್ಟಿದ್ದೀರಾ. ಬನ್ನಿ ಬನ್ನಿ, ಇದೆಲ್ಲ ಹೋಗೋಣ. ಇದ್ರಲ್ಲಿ ಹೋಗೋಣ. ಡನ್ ಅಕ್ಕ, ಬಾಯ್. ಹೋಗೋಣ ಸರ್. ಡನ್. ಕೆಲಸ ಮಾಮೂಲಿ, ಅದು ನಾನು ಇರ್ಲಿ ಇಲ್ದೇ ಇರ್ಲಿ ನಡೆಯುತ್ತೆ. ಮಳೆ, ಒಳ್ಳೆ ಮಳೆ ಆಯ್ತು ನಿನ್ನೆ. ಬೇಜಾನ್ ಮಳೆ ಆಗಿದೆ. ನಾವೆಲ್ಲಿ ರಾತ್ರಿ ಎಲ್ಲ ಪಾರ್ಟಿ ಗಿಟ್ಟಿ ಮಾಡಿ ಗೊತ್ತಾಯ್ತು. ಲೇಟ್ ಆಗೋಗಿತ್ತು. ನೀವು ಫೋನ್ ಮಾಡಿ ನಾವು ಪಾರ್ಟಿನಲ್ಲೇ ಇದ್ರ ಸಾಟರ್ಡೆ ಬೇರೆ ಅಲ್ವಾ? ಇಲ್ಲಪ್ಪ, ನಾವು ಬಿಟ್ಟು 15 ನಿಮಿಷ ಆಯ್ತು. ಏ ಬಿಡಿ ಬಿಡಿ, ನಮ್ದೇನಿಲ್ಲ. ನಾವು ಇದೊಂದು ಏರಿಯಾ, ನಮ್ದು ಏರಿಯಾ ಇರೋದು ನಾಗರಬಾವಿ. ಕೆಂಗೇರಿ ಹತ್ರ ಇದೀವಿ ಅಂತ ಹೇಳಿ. ರೋಡ್ಸ್ ಅಂತೂ ರೋಡ್ ಒಂದು ರೆಡಿ ಆಗ, ಬಟ್ ಮಾಡ್ಬಿಡ್ತಾರೆ. ಎಷ್ಟು ಡೆವಲಪ್ ಆಗಿದೆ ಗೊತ್ತಾ? ಕೇಳು ರೋಡೇ ಇರಲಿಲ್ಲ. ಟೈಮ್ ಎಕ್ಸಾಕ್ಟ್ ಆಗಿ ಇವಾಗ 10 ಗಂಟೆ 15 ನಿಮಿಷ ಆಗಿದೆ. ರೀಚ್ ಮಂಡ್ಯ. ಬಟ್ ಮಂಡ್ಯದಲ್ಲಿ ಬ್ಯಾನರ್ಗಳ ಹಾವಳಿ. ಯಾತಕ್ಕೆ ಈ ಬ್ಯಾನರು? ಯಾವ ಪಕ್ಷ ಆದರೂ ಸರಿ, ಈ ಬ್ಯಾನರ್ ಅವಶ್ಯಕತೆ ಇದೆಯಾ? ಇಷ್ಟು ಸುಂದರವಾಗಿರೋ ಊರನ್ನ ಇಷ್ಟು ಅಜೀಬಾಗಿ ಕಾಣಿಸೋ ಥರ ಮಾಡಿ. ಅಂದರೆ CM ಬೇರೆ ಹೇಳ್ತಾರೆ ಏನೋ ಬ್ಯಾನರ್ ಇರಬಾರ್ದು ಅಂತ. ನಿಮ್ಮ ಪಕ್ಷದವ್ರೆ ನೋಡಿ ಆಗ್ತಾ ಇರೋದೆಲ್ಲ. ಸಿಕ್ಕಾಪಟ್ಟೆ ಆಯ್ತು. ಊರು ನೋಡಿ ಎಷ್ಟು ಚೆನ್ನಾಗಿದೆ. ನೀವು ನಂಬರ್ ನಂಬಿಬಿಟ್ಬಿಡಿ. ಮೂವಿ ಪೋಸ್ಟ್ಗಳು ಇತ್ತು. ಹೌದು. ಲೆಫ್ಟ್ ತಗೋಬೋದಾ ಪಯ್ಯ? ಲೆಫ್ಟ್ ಇಲ್ಲ, ಅಲ್ಲಿಂದ ಬಿಡ್ತಿದ್ದಾರೆ. ಬಟ್ ಹೆವಿ ಡೆವಲಪ್ ಆಗಿದೆ ಸರ್ ಮಂಡ್ಯ. ಮೊದ್ಲು ಕಂಪೇರ್ ಮಾಡಿದ್ರೆ ಏನು ಒಂಥರ ವಹಿವಾಟು ಜಾಸ್ತಿ ಆಗೋಯ್ತು ಮಂಡ್ಯ ಅಲ್ವಾ? ಸರ್ ನಮಸ್ತೆ. ಸಬ್ಸ್ಕ್ರೈಬರು. ಥ್ಯಾಂಕ್ ಯು ಸರ್. ನಾರಾಯಣ ಕಾಲೇಜ್ ಲೆಕ್ಚರರ್. ಹೌದಾ? ಸ್ಟಾರ್ಟಿಂಗ್ ನೀವು ಬೈಕ್ ಇಂದ ನನ್ನ ಮಗಂಗೆ ನಿಮಗೆ ಭಾಳ ಇದು. ಅಯ್ಯೋ, ನಾವು ಇಲ್ಲೇ ಮನೆ ಇರೋದು. ಓಕೆ ಸರ್ ನಮಸ್ತೆ. ಥ್ಯಾಂಕ್ ಯು. ವಿನೋದ್ ಕುಮಾರ್ ಅಂತ ಹೇಳ್ಬಿಟ್ಟು ನಾರಾಯಣ ಕಾಲೇಜ್ ಲೆಕ್ಚರರ್, ಮೈಸೂರು. ಅಜಿತ್. ಹಾಂ ಸರ್, ನಾವು ನೋಡಿದ್ದೀನಿ ಸರ್. ನಿನ್ನ ಹೆಸರೇನು? ಧನ್ವೀರ್. ಆರಾಮಾ? ನಾನು ಆರಾಮ ಸರ್. ನಮ್ದು ಮದ್ದೂರು ಟಿಫಾನಿಸ್ ಇದೆಯಲ್ಲ, ಬೆಂಗಳೂರು ಹೈವೇ ಸರ್. ಹೌದು, ಪಕ್ಕದಲ್ಲಿ ನಮ್ಮ ಜಮೀನು ಇರೋದು. ಹೌದಾ ಸರ್? ಹೌದು. ಆರಾಮಾ ಸರ್? ನಮಸ್ತೆ. ಖಂಡಿತ. ಫ್ರೆಂಡ್ ಮನೆಗೆ ಬಂದಿದ್ದೆ. ಅದೇ ಮೊನ್ನೆ ನೆಕ್ಸ್ಟ್ ಟೈಮ್ ಚೈನಾ ಚೆನ್ನಾಗಿ
ಥ್ಯಾಂಕ್ ಯು. ಅವ್ನು ನೋಡಿ ಏನು ಹೇಳ್ದ, ನೆಕ್ಸ್ಟ್ ಟೈಮ್ ಚೈನಾಗೆ ಚೆನ್ನಾಗಿ ಹೋಗಿ. ನಾವು ನಿಮ್ಮ ಇದು ಕಾರ್ ನೋಡ್ಬಿಟ್ಟು ಸರ್, ನಾವು ಒಂದು ಈಗ ಹ್ಯಾರಿಯರು ಅಥವಾ ಏನೋ ಒಂದು ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಇದು ನಮ್ದು ಅದನ್ನೇ ಮಾರುತಿ ಸ್ವಿಫ್ಟ್ ನಾವು ತಗೊಂಡಿರೋದು. ಯಾವ ಪ್ರತಿ ದಿವಸ ಯಾವುದಾದ್ರೂ ಒಂದು ಇದ್ರದ್ದು, ಆಮೇಲೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಮಾಡಿದ ದಿವಸದಲ್ಲಿ ಒಂದು 2 ಸತಿ 3 ಸತಿ ನಿಮ್ಮ ಇದನ್ನ ಲಾಕ್ಡೌನ್ ನೋಡ್ತಾ ಇರ್ತೀನಿ. ಈಗ 2 ವಿಡಿಯೋ ಬರ್ತಾ ಇದೆಯಲ್ಲ, 2 ನೋಡ್ತಾ ಇದ್ದೀವಿ ಸರ್. ಭಾಳ ಖುಷಿ ಆಯ್ತು ಸರ್, ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಯ್ತಿಲ್ಲ ಹೇಗೆ ಇದು ಅಂತ ಅಂದ್ಬಿಟ್ಟು. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಡನ್. ಮುಂದೆ ಲೆಫ್ಟ್ ಅಲ್ಲಿ ಇದೆ. ಲೆಫ್ಟಾ? ಏನ್ ಮಾಡ್ಸಿದ್ರಿ ನೋಡಿ. ಇಲ್ಲ ಸ್ನಾರ್ಕಲ್ ಎಲ್ಲ ಇತ್ತು ಗೊತ್ತಾ, ಎಲ್ಲ ತೆಗ್ಸಾಕ್ಬಿಟ್ಟೆ. ಈಗ ಸೌಂಡ್ ಬರುತ್ತೆ ಗೊತ್ತಾ, ಈಗ ಸೌಂಡ್ ಬರಲ್ಲ. ಅದು ನಾನು ಅನ್ಕೊಂಡೆ ನನ್ನ ಹೆಸರು ಹೇಳ್ಬೇಕಾಯ್ತು, ಇವ್ ರಘುವಣ್ಣ ಹಿಂಗೆ ಅಂತಿದ್ರು ಹಿಂಗೆ ಸೌಂಡ್ ಬರುತ್ತೆ ಅಂತ ನೋಡಿ ಇನ್ನು ಬರಲ್ಲ ಅಂತ. ನನಗೆ ಅದೇ ಗಾಬ್ರಿ ಏನು ಆಕ್ಚುಲಿ ಇವ್ರಿಬ್ರು ಹೇಳಿದ್ದು ನನಗೆ ಅದೇ ಆಯ್ತು. ಏನು ಇವ್ರೇನಂದ್ರು, ನನಗೆ ಹಿಂಸೆ ಆಗಿತ್ತು ಓಡ್ಸಕ್ಕೆ ಅಂದ್ರು. ನವೀನಣ್ಣ ಹೋಗಿ ಕೂತ್ಕೊಂಡ್ರಲ್ಲ, ಕಿರಣ್ ಇದು ಯಾಕೋ ಅಕ್ಕ ನಮಸ್ತೆ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿನಗೆ ಒಳ್ಳೆ ಹೊಟ್ಟೆ ಅವ್ರಿ ನಿನಗೆ. ಇಬ್ರು ಎಷ್ಟು ಶಿಸ್ತ ಕೂತಾರಲ್ವಾ, ಒಂದೇ ಕಲರ್ ಡ್ರೆಸ್ ಹಾಕಿಟ್ಟು. ಒಬ್ಬರ ಹೆಸರು ಹಾಸ್ಟೆಲಲ್ಲಿ ಕೂರಿಸಿರ್ತಾರಲ್ಲ, ಅರ್ಜುನ್ ಚಂದ್ರ ಅಂತ, ಇನ್ನೊಬ್ಬರ ಹೆಸರು ಭಗತ್ ಚಂದ್ರ ಅಂತ. ನನಗೆ ಭಗತ್ ಚಂದ್ರನ ಹೆಸರು ತುಂಬ ಇಷ್ಟ ಆಯಿತು, ಯಾಕಂದರೆ ನಾನು ಭಗತ್ ಬಿಲ್ಲಿಲ್ದೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಒಟ್ಟು ನನಗೆ ಇಲ್ಲವೇ ಬ್ಲಾಗ್ ಮಾಡಕ್ ಬಿಡಲ್ಲ. ಫೋನ್ ಮಾಡಿ ಅವರಿಗೆ. ನೋಡಿ ಕ್ಯಾಮ್ರಾ ಹಿಂಗೆ ಆಪೋಸಿಟ್ ಇಟ್ಕೊಂಡಿದ್ದೀವಿ. ನಾನು ಯಾವಾಗ ಆನ್ ಮಾಡ್ತೀನೋ ಅವಾಗೆಲ್ಲ ಆನ್ ಮಾಡ್ಕೊಂತಾರೆ. ನಾನು ಮಾಡ್ತೀನಿ. ಪಾಪ ಇವ್ರು ಬಿಟ್ಟಬಿಟ್ರು ಇಲ್ಲ, ತಿನ್ನುವಾಗ ನಾವು ಆಫ್ ಮಾಡ್ತೀವಿ. ಅಲ್ಲಿವರೆಗೂ ಮಾತ್ರ ಮಾಡ್ತೀವಿ, ತಿನ್ನುವಾಗ ಆಫ್ ಮಾಡ್ತೀವಿ. ಬನ್ನಿ ನಮ್ಮ ನೆಚ್ಚಿನ ಅಜಿತ್ ಅಂತ ಫ್ರೆಂಡು. ಅದೇ ನಿಮ್ಮ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಕಿರಣ್ ಜಿ ಹೇಳ್ತಾ ಇದ್ದೀವಿ. ಹೇಳಿ ಸರ್. ಇವಾಗ ಇವತ್ತಿಂದ ನಾವು ಈಗ ಬ್ರೇಕ್ಫಾಸ್ಟ್ ಇಬ್ರು ಮಾಡಿದೀವಿ. Okay. ಒಂದು ತೂಕ ಹಾಕ್ತಿವಿ. ನಮ್ಮ ತೂಕದಿಂದ 6 kg ಯಾರು ಬೇಗ ಮನೆ ಸಾಯ್ತಾರೆ, ಅದು ಮ್ಯಾಕ್ಸಿಮಮ್ ಪೀರಿಯಡ್ 6 ತಿಂಗಳು. 6 ತಿಂಗಳೊಳಗಡೆ 6 ತಿಂಗಳು ಅಥವಾ ಹೇಳಕ್ಕಾಗಲ್ಲ. ರಾಘು ಸಾಧನೆ ಮಾಡಿ ಒಂದೇ ತಿಂಗಳಲ್ಲಿ ಆಗ್ಬೋದು, ಯಾರು ಗೊತ್ತು. ವಿಚಾರ ಹೇಳಿದ್ದು ಯಾರು ಫಸ್ಟ್ 6 kg ಮೈನಸ್ ಮಾಡ್ಕೊತಾರೆ ಅವರು ಗೆದ್ದಂಗೆ. ಸೋತವರು ಇಡೀ ನಮ್ಮ ನೇಪಾಳ ಕಿತ್ತಾಡಿ ಕಿರಣ್ ಅಡ್ವೆಂಚರ್ ಟೀಮ್ಸ್ಗೆ ಪಾರ್ಟಿ ಕೊಡಿಸ್ಬೇಕು, ಒಂದು ಒಳ್ಳೆ ಕಡೆ. ಆಗ್ಬೋದಾ? ಮೈಸೂರಲ್ಲಿ ಏನಕ್ಕೆ? ಏನು ಮೈಸೂರು ಅಲ್ಲ, ಮೈಸೂರಿಗೆ ಹತ್ರ ಅದು ಬೆಂಗಳೂರಿಂದ ಶುರು ಮಾಡಿ ಅಲ್ಲ ಸರ್, ಅದು ಟೀಮ್ ಡಿಸೈಡ್ ಮಾಡುತ್ತೆ, ನೀವು ಡಿಸೈಡ್ ಮಾಡಬೇಡಿ. ಮಾತಾಡಿ ಮೈಸೂರು. ಈಗ ಆಯ್ತು, ನಾನು ಅದಕ್ಕೆ ರಾಜ್ಯ ಸೂತ್ರ ಹೇಳ್ತೀನಿ. ಕಿತ್ತಾಡಿ ಕಿರಣ್ ಅಡ್ವೆಂಚರ್ಸ್ ನಾವೆಲ್ಲ ಸೇರಿ ಲಾಂಚ್ ಮಾಡಿದ್ದು ನಮ್ಮ ಮಂಡ್ಯ ಅಮರಾವತಿಯಿಂದ. ನ್ಯಾಯ ಇರ್ಬೇಕದು. ಮೈಸೂರು ಬೇಡ, ಬೆಂಗಳೂರು ಬೇಡ. ಓಕೆನಾ? ನೋಡೋಣ. ನಾನು ನಾವೇ ನೋಟ್ನಲ್ಲಿ ಪಾರ್ಟಿ ತಗೊಳಕ್ ಬರ್ತೀವಿ, ಕೊಡ್ಸಾಕಂತೂ ಬರಲ್ಲ. ಚಾಲೆಂಜ್, ವಿಶ್ವಾಸ, ಕಾನ್ಫಿಡೆನ್ಸ್ ಇರ್ಲಿ. ಅಂದ್ರೆ ಮಾಡ್ತೀನಿ, ಕರಗಿಸ್ತೀನಿ ಅಂತ. ನಾನು ಕಾಲ ಬೈರೋನ್ ಭಕ್ತ, ನಾನು ಏನ್ ಕಮ್ಮಿ ಇಲ್ಲ, ನಾನೂ ಮಾಡ್ತೀನಿ. ನನಗೂ ಗೊತ್ತು ನಮ್ಮ ಅಣ್ಣ ಮಾಡಲ್ಲ. ಒಂದ್ ನಿಮಿಷ, ನಮ್ಮ ದೇವ್ರ ಬಂಡವಾಳ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಎಲ್ಲ ಕ್ಯಾಂಡಿಡೇಟ್ ಇವನೇ ಸರ್. ಇಡೀ ಪ್ರಪಂಚ ನಮ್ದೇ ಇದ್ರು ಸರ್, ನಿಮ್ಮನ್ನ ನಾನ್ ನಂಬ್ತೀನಿ ಸರ್. ನಿಮ್ ನಂಬಿಕೆ ಉಳಿಸ್ಕೊತೀನಿ ಅಷ್ಟೇ ಸರ್, ಇನ್ನೇನು ಬೇಡ ಅಲ್ವಾ? 2 ವರ್ಷದಿಂದ 1 kg ದಪ್ಪನೂ ಆಗಿಲ್ಲ, ಸಣ್ಣನೂ ಆಗಿಲ್ಲ. ಯಾರು? ನಾನು. ನೀವು ಹಿಂಗೆ ಇದೀನಿ, ನೋಡುವ. ಸಣ್ಣ ಆಗದೆ ಚಾಲೆಂಜ್. ನಾನೀಗ ಇಂಪ್ರೆಸ್ ಮಾಡ್ಬೇಕಾಗಿರೋದು ನನ್ನ ಹೆಂಡ್ತಿನ. ಏನಂದ್ರೆ ಕಿರಣ್ ಮಾತು ಕೊಟ್ಬಿಟ್ಟಿದ್ದೀನಿ. ಕಿರಣ್ ಈ ಇಬ್ರು ಇಂಪ್ರೆಸ್ ಮಾಡಕ್ ನಾನು ಏನೋ ಒಂದು ಮಾಡ್ತೀನಿ. ಇಟ್ಸ್ ಓಕೆ, ನಾನು ಜಾಸ್ತಿ ಮಾತಾಡಲ್ಲ. ನಾವು ಕೆಲಸ ಭೇಟಿ ಮಾಡೋಣ, ಕೆಲಸ ಮಾಡಿ ತೋರಿಸ್ತೀವಿ. ಅಮರಾವತಿ ಭೇಟಿ ಪಕ್ಕ ಮಾಡೋಣ. ಪಕ್ಕ. ನನಗೆ ನಮ್ಮ ಮಿಸ್ಸಸ್ಸು ಸಪೋರ್ಟ್ ಕೊಡ್ತಾರೆ, ಇಂಪ್ರೆಸ್ ಏನ್ ಮಾಡಂಗಿಲ್ಲ. ನಮ್ಮ missus ಏನ್ support ಕೊಡೋದು ನಮ್ಗೆ? ಹೆಂಗಿದ್ರು ಇಂಪ್ರೆಸ್ ಆಗೋಗಿದ್ದಾರೆ ಅವರು. ಇಂಪ್ರೆಸ್ ಮಾಡಂಗಿಲ್ಲ, ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಿರಣ್, ನಾನು ಏನೇನ್ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ನಾನು ಇಲ್ಲಿ ಹೇಳಲ್ಲ. ಹೇಳ್ಬಾರ್ದು. ಯಾಕೆ ಅಂದ್ರೆ ನಾನೇ ಸೀಕ್ರೆಟ್ ಬಿಟ್ಕೊಟ್ಟಾಗ ಆಗತ್ತೆ, ಮಾಡಲ್ಲ. ಅವ್ರವ್ರ ಇದು ವಿಧಾನ ಹೇಳ್ಬಾರ್ದು, ಆಮೇಲೆ ನಾವು ತಿಳ್ಕೊಂಡ್ಬಿಡ್ತೀವಿ. ಹೌದು. ಗೊತ್ತಾಗಲ್ಲ ನಾವು ಆಮೇಲೆ. ನೀವೇನಾರ ಬೆಟ್ಸ್ ಕಟ್ಟಂಗಿದ್ರೆ ನನ್ನ ಮಗನಿಗೂ ಕಟ್ಟಿ. ಮಕ್ಳಿಗೆ ಒಳ್ಳೆ ಗಿಫ್ಟ್ ಇದೆ ಆಕ್ಚುಲಿ, ಅಲ್ವಾ ಸರ್? ಒಂದು ಒಳ್ಳೆ ಗ್ಲೋಬ್ ಕೊಟ್ರೆ ಅವಕ್ಕೆ ಅಟ್ಲೀಸ್ಟ್ ದೇಶ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಈಗ ಹುಡುಕ್ತಾನು. ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ನಮ್ಗೆ ನಾಲೆಡ್ಜ್ ಬೇಕು ಅಂದ್ರೆ ನಾವು ಅಟ್ಲಾಸ್ ಹುಡುಕ್ತಾ ಇದ್ವಿ, ಮತ್ತೆ ಎನ್ಸೈಕ್ಲೋಪೀಡಿಯಾ ನೋಡ್ತಾ ಇದ್ವಿ. ನಾವು ಮೈಸೂರು ಯೂನಿವರ್ಸಿಟಿ ಎನ್ಸೈಕ್ಲೋಪೀಡಿಯಾ ನೋಡ್ತಾ ಇದ್ವಿ. ನಮಗೆ ಇಂಗ್ಲಿಷ್ ಅಷ್ಟು ಗೊತ್ತಿರ್ಲಿಲ್ವಲ್ಲ, ಬ್ರಿಟಾನಿಕಾ ನೋಡ್ತಿರ್ಲಿಲ್ಲ. ಮೈಸೂರು ಯೂನಿವರ್ಸಿಟಿ ನೋಡ್ತಿದ್ವಿ. ಆ ಮೈಸೂರು ಯೂನಿವರ್ಸಿಟಿ ಎನ್ಸೈಕ್ಲೋಪೀಡಿಯಾ ಹುಡುಕಕ್ಕೂ ನಿಮ್ಗೆ ಸಿಕ್ಕಾಪಟ್ಟೆ ನಾವು ತಲೆ ಬೇಕು. ಯಾಕಂದ್ರೆ 5-6 ವಾಲ್ಯೂಮ್ ಇರುತ್ತೆ ನಿಮ್ಗೆ. ಆ ಇಂದ ಹಂಗ್ ಹುಡುಕ್ಬೇಕು. ಆಲ್ಫಾಬೆಟ್ ಹುಡುಕದೇ ಒಂದು ದೊಡ್ಡ ಸಾಧನೆ. ಇವತ್ತು
ದ ಪವರ್ ಆಫ್ ಟೆಕ್ನಾಲಜಿ ಮನುಷ್ಯನ ಹೆಂಗೆ ಬದಲಾವಣೆ ಮಾಡಿದೆ ಅಂದ್ರೆ ಅನ್ಇಮ್ಯಾಜಿನಬಲ್ ಅಲ್ವಾ? ನಾವು ತುಂಬಾ ಸಾರಿ ಏನೋ ಹೇಳ್ತೀನಿ. ನನಗೆ ಇದನ್ನ ಯಾವುದು ಈ ಲಂಡನ್ ರೈಡ್ ಮಾಡೋದಲ್ಲ ಅಲ್ಲಿವರೆಗೂ ನನಗೆ ಸೆಂಟ್ರಲ್ ಏಷ್ಯಾ ಅಂತಂದು ಯಾವ್ಯಾವ ಕಂಟ್ರೀಸ್ ಅಂತ ಗೊತ್ತಿರಲಿಲ್ಲ ನನಗೆ. ಸೆಂಟ್ರಲ್ ವೀಸಾ ಅಪ್ಲೈ ಮಾಡಬೇಕು ಏನು ಸೆಂಟ್ರಲ್ ಏಷ್ಯಾ ಹಿಂಗೆ ಕೇಳ್ತಾರೆ ಅಂತ. ಮೇಲ್ಗಡೆ ಅಲ್ಜೇರಿಯಾ ಇರುತ್ತೆ ಅಂದ್ರೆ ಅವ್ರು 3 ದೇಶದ ಸೇರ್ಸಿ ಹೇಳ್ತಾ ಇರೋದು ಅವರು. ನನಗೆ ಅದು ಅರ್ಥ ಆಯ್ತಾ ಇರ್ಲಿಲ್ಲ. ಮಧ್ಯದಲ್ಲೆಲ್ಲೋ ಇರುತ್ತೆ ನೋಡು. ಈಗ ಅರ್ಥ ಆಗ್ತಿದೆ. ಅಲ್ಜೇರಿಯಾ ನೆಕ್ಸ್ಟ್ ಈಜಿಪ್ಟ್ ಇರುತ್ತೆ, ಅದು ಮೇಲ್ಗಡೆ ಅಲ್ಲ. ನೀನ್ ಹೇಳಿದ್ದು ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾ ಕೆಳಗಡೆ ಇರುತ್ತೆ. ನಾನು ಯಾವ ಕಂಟ್ರಿ ಕೇಳಿದ್ದೇಳು? ಸೌತ್ ಆಫ್ರಿಕಾ ನಾನು ಯಾವ ಕಂಟ್ರಿ ಕೇಳಿದ್ದು? ಉಗಾಂಡ. ಮತ್ತೆ ಹೆಂಗೆ ಹುಡುಕ್ತಿದ್ಯಾ? ರೆಡ್ ಕಲರ್ ಕಾಂಬೋಡಿಯಾ ಹುಡುಕ್ತೀನಿ. ಕಂಪಾಲ ಅದೇನೋ ಇದೆ. ಕಂಪಾಲ. ಅದು ರಾಜಧಾನಿ ಅದು. ಗೊತ್ತು. ಹ್ಮ್. ಉಗಾಂಡ ಆಯ್ತು. ಇಲ್ಲಿ ನೋಡಮ್ಮ, ಕೀನ್ಯಾ ಉಗಾಂಡ ಪಕ್ಕ ಇರ್ಬೇಕು ನೋಡು. ಫಸ್ಟ್ ಏನ್ ಮಾಡ್ಬೇಕು? 7 ಕೇನ್ಯಾ ಕೇನ್ಯಾ ಉಗಾಂಡ. ಕೀನ್ಯಾ ಅದು ಹೈಯೆಸ್ಟ್ ಬಯೋಡೈವರ್ಸಿಟಿ ಫ್ಲೋರಾ ಅಂಡ್ ಫಾನಾ ಇರೋಂಥ ದೇಶ ಅದು. ಅದೇ ಈಜಿಪ್ಟ್ ಅಲ್ಲಿ ನೈಲು. ಅದು ನೈಲು ಹುಟ್ಟೋದು ಮಿಡ್ಲ್ ಆಫ್ ದಿ ಆಫ್ರಿಕಾದಲ್ಲಿ. AI ನೋಟ್ ಟೇಕರ್ ಇದು. ಉದಾಹರಣೆಗೆ ಇದು ಬ್ಲಿಂಕ್ ಆಗ್ತಾ ಇದೆ ಅಂದ್ರೆ ಇದು ನನ್ನ ನೋಟ್ ತಗೋತಾ ಇದೆ. ಇಲ್ಲಿ ನಂದು ನಿಯೋಸಪಿಯನ್ ಆ್ಯಪ್ ಇದೆ. ಈ ಆ್ಯಪ್ಗೆ ನನ್ನ ಜಿಮೇಲ್ ಐ ಡಿನ ನಾನು ಕನೆಕ್ಟ್ ಮಾಡಿದ್ದೀನಿ. ಮತ್ತೆ ಚಾಟ್ GPT ಅಥವಾ ಕ್ಲಾಡ್ AI ಯಾವುದನ್ನು ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಬೋದು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ, ನಾನು ಏನು ಮಾತಾಡ್ತೇನೆ ಅಂತ ನಮಗೆ ಕೀ ಪಾಯಿಂಟ್ಸ್ ಆಗಿ ನೋಟಲ್ಲಿ ಕಳಿಸುತ್ತೆ ಅದು. ಉದಾಹರಣೆಗೆ ನಾನೇನೋ ಪ್ರೈವೇಟ್ ಆಗಿ ಮಾತಾಡ್ತಾ ಇದ್ದೀನಿ ಅಥವಾ ಅವಶ್ಯಕತೆ ಇಲ್ಲದ ಮಾತಾಡ್ತಾ ಇದ್ದೀನಿ, ಆಗ ಏನು ಮಾಡ್ತೀನಿ ಅಂದರೆ ಅದನ್ನು ಟ್ಯಾಪ್ ಮಾಡಿ ಮಲಗಿಸ್ಬಿಡ್ತೀನಿ. ಬೇಡ, ಅವಶ್ಯಕತೆ ಇಲ್ಲ. ಸ್ಲೀಪಿಂಗ್. ಈಗ ನಾವು ಜನರಲ್ ಮಾತಾಡ್ತಾ ಇದ್ದೀವಿ, ಮಕ್ಕಳು ಮುದ್ದು ಮಾಡ್ತಾ ಇದ್ದೀವಿ ಅಥವಾ ಏನೋ ಫ್ರೆಂಡ್ಸ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀವಿ, ಆಗ ನಮಗೆ ನೋಟ್ಸ್ ಟೇಕಿಂಗ್ ಅವಶ್ಯಕತೆ ಇಲ್ಲ. ಇದು ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ, ಇದೊಂಥರ ಮನುಷ್ಯನ ಸೆಕೆಂಡ್ ಬ್ರೈನ್ ತರ ಕೆಲಸ ಮಾಡುತ್ತೆ. ಉದಾಹರಣೆಗೆ ಆ ಮಗು ನಿಯೋಸೆಪಿಯನ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾನೆ, ಅವ್ನಿಗೆ ಒಂದು ಸ್ಪೆಸಿಫಿಕ್ ಪಾಠ ಮಾಡ್ಬೇಕಾದ್ರೆ ಅದನ್ನ ಟ್ಯಾಪ್ ಮಾಡ್ಬಿಟ್ಟು ಮಾಡಿದ್ರೆ ಅದು ಅವ್ರ ಅಮ್ಮನ ಫೋನ್ ಮನೇಲಿರಲಿ, ಅದು ನೀಟಾಗಿ ಆ ಟೀಚರ್ ಏನೇನು ಪಾಯಿಂಟ್ಸ್ ಹೇಳಿದ್ರು ಅದನ್ನೆಲ್ಲ ನೋಟ್ ಆಗಿ ಬರುತ್ತೆ. ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ ಅಲ್ಲಿ ಮಾತಾಡಿರ್ತಾರೆ, ಅವ್ರು ಏನ್ ಮಾತಾಡಿರ್ತಾರೆ ಅನ್ನೋದು ನೋಟ್ ಆಗಿ ಬರುತ್ತೆ. ಸರ್ ಅದು ಇಂಗ್ಲೀಷಲ್ಲೇ ಮಾತಾಡಿರ್ಬೇಕು. 110 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಇದಕ್ಕೆ. ಈಗ ಸುಮ್ಮನೆ ಒಂದು ನೋಟ್ ಮಾಡಿ ತೋರಿಸಿ ಸರ್, ಹೆಂಗೆ ಬರುತ್ತೆ ಅಂತ. ಲೈಕ್ ನಿಮ್ ಬಿಫೋರ್ ಯಾವ್ದಾದ್ರು ನೋಟ್ ಇದ್ರೆ ತೋರಿಸಿ, ಅದು ಹೆಂಗೆ. ಆಯ್ತು, ಬೆಳಿಗ್ಗೆ ನಾನು ಜಸ್ಟ್ ಬೆಳಿಗ್ಗೆ ವೇರ್ ಮಾಡಿದ್ದು. ಈಗ ನಿಯೋಸೆಪಿಯನ್ ಆ್ಯಪ್ ತೆಗಿತೀನಿ. ಓಕೆ, ಆ್ಯಪ್ ತೆಗೆದ್ರೆ ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ಕ್ಯಾಮ್ರಾಗೂ ಕಾಣಿಸ್ತಿದ್ಯಾ? ಒಂದು ನಿಮಿಷ ಕಾಣಿಸ್ತಿದೆ. ಯಾಕದ ಆಚೆ ಬಂದ್ಬಿಟ್ಟಿದೆಯಲ್ಲ, ನೆಟ್ವರ್ಕ್ ಪ್ರಾಬ್ಲಮ್. ಇಲ್ಲ ಇಲ್ಲ, ಸೈನ್ ಇನ್ ಕೇಳ್ತಿದೆ. ಸೈನ್ ಆಗಿತ್ತಲ್ಲ, ಅದಕ್ಕೆ ಯಾಕೆ ಬಂದಿದೆ ಅಂತ ಕೇಳ್ಬೋದು ಅಷ್ಟೇ. ಎಷ್ಟು ಬೀಳ್ತು ಸರ್ ಅದಕ್ಕೆ? ಇದು 12,999 ಅಥವಾ 13,999 ಮರ್ತೋಗಿದೆ. ವಿತ್ ಆಪ್ ಅಸೆಸ್ ಅಲ್ವಾ? ಫ್ರೀ ಆಪ್. ಓಕೆ. ಎಲ್ಲಣ್ಣ ಪರ್ಚೇಸು ಲಿಂಕ್? ಸದ್ಯಕ್ಕೆ ಇದು ಅಮೆಝಾನ್ ಅಲ್ಲೇ ಇರೋದು ಈಗ, ಅಥವಾ ನಿಯೋಸೆಪಿಯನ್ ಆ್ಯಪ್ ಇದೆ. ತಗೊಳಕ್ಕೆ ಇಲ್ಲಿ ನೋಡಿ ಮೆಮೊರೀಸ್ ಅಂತಿದೆಯಲ್ಲ, ಈ ಮೆಮೊರೀಸ್ ಹೋದ್ರೆ ಈಗ ಬೆಳಿಗ್ಗೆ 9 ಗಂಟೆ 10 ನಿಮಿಷದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅಂದ್ರೆ ಅವಾಗ ನಾನು ಮಾತ್ರ ಆನ್ ಮಾಡಿದ್ದೆ. ಏನದು ಪಾಯಿಂಟ್? ಸೋಷಿಯಲ್ ಮೀಡಿಯಾ ಅಂಡ್ ಬಿಸ್ನೆಸ್ ಗ್ರೂಪ್ ಡಿಸ್ಕಷನ್ ಮಾಡೋದು ನಾನು ನನ್ನ ಬ್ರದರ್ ಇಬ್ರು. ಎ ಕ್ಯಾಶುಯಲ್ ಕನ್ವರ್ಸೇಷನ್ ಬಿಟ್ವೀನ್ ನವೀನ್ ಸಂಗಾಪುರ ಅಂಡ್ 2 others ಅಂಡ್ ಹೌ ದ ಸೋಷಿಯಲ್ ಮೀಡಿಯಾ ಫಿಟ್ಸ್ ಇನ್ ಟು ಟುಡೇಸ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್. ಅಂದ್ರೆ ನಾವು ಟ್ರಿಪ್ ಹೋದ್ಮೇಲೆ ಸೋಷಿಯಲ್ ಮೀಡಿಯಾ ಬಗ್ಗೆ ನನ್ಗೆ ಏನ್ ಮನದಟ್ಟಾಯ್ತು, ಅದನ್ನ ನಾವು ಇವತ್ತು ವ್ಯವಹಾರದಲ್ಲಿ ಬಳಸಬೇಕು, ಹೆಂಗೆ ಬ್ರ್ಯಾಂಡ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡಿದ್ನ ನೋಟ್ ಕಳ್ಸಿದೆ. ಬೇಕಾದ್ರೆ ಅದನ್ನು ಫುಲ್ ಓದ್ಬೇಕಾ? ಕನ್ನಡದಲ್ಲೂ ಇರೋದಿದೆಯಾ? ಇಲ್ಲ, ಆದ್ರೆ ನಿಮ್ಮ ಕನ್ನಡನ ಅರ್ಥ ಮಾಡ್ಕೊಳತ್ತೆ ಅದು. ನೋಟ್ಸ್ ಕೊಡುತ್ತೆ. 110 ಲ್ಯಾಂಗ್ವೇಜ್ ಗೊತ್ತು. ಓಕೆ. ಕನ್ನಡ, ತಮಿಳ್, ತೆಲುಗು, ಪೋರ್ಚುಗೀಸ್ ಎಲ್ಲ, ಬೆಂಗಾಲಿ, ಮರಾಠಿ, ಉಗಾಂಡ, ರವಾಂಡ ಎಲ್ಲ ಭಾಷೆ ಗೊತ್ತದಕ್ಕೆ. ಅದಕ್ಕೆ ಬೇಕು ಅಂದಾಗ ಅದನ್ನ ಕಾಪಿ ಮಾಡ್ಕೊಂಡು ಆಮೇಲೆ ರೆಕಗ್ನೈಸ್ ಮಾಡ್ಕೊಂಡಿದೆ. ನಂದು ವಾಯ್ಸ್ ಮಾಡೆಲ್ ನಾದ್ರು ಇಟ್ಕೊಂಡಿದೆ. ನವೀನ್ ಅಂತ ಗೊತ್ತಾಗುತ್ತೆ, 2 others 3 others ಅಂತ. ಅಥವಾ ನಿಮ್ದು ಟ್ರೈನ್ ಮಾಡ್ಬೋದಾ ನನಗೆ ಗೊತ್ತಿಲ್ಲ. ಅಂದ್ರೆ 2ನೇ 3ನೇ ವಾಯ್ಸ್ ನ ಟ್ರೈನ್ ಮಾಡ್ಬೋದಾ ನನಗೆ ಗೊತ್ತಿಲ್ಲ. ನಾನು ಜಸ್ಟ್ ಬೆಳಿಗ್ಗೆ 8 ಗಂಟೆಲಿ ಓಪನ್ ಮಾಡಿದ್ದೀನಿ. ನನ್ನ ಬ್ರದರ್ ನಾನು ಸೆಟಪ್ ಮಾಡ್ಬಿಟ್ಟು ಚೆಕ್ ಮಾಡಿದ್ವಿ. ಈಗ ಇದು ಕೇಳಿಸ್ಕೊತಾ ಇಲ್ಲ. ಉದಾಹರಣೆಗೆ ಈಗ ಇದು ಕೇಳಿಸ್ಕೊತಾ ಇದೆ, ನೀವು ಆಕ್ಟಿವೇಟೆಡ್. ಈಗ ನಾವೇನಾದ್ರೂ ಮಾತಾಡಿದ್ರೆ ಇನ್ನೊಂದು 2 ರಿಂದ 3 ನಿಮಿಷ ಆದ್ಮೇಲೆ ಅದು AI ಅಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ನಮಗೆ ಕೊಡುತ್ತೆ. ಉದಾಹರಣೆಗೆ ಏನಾದ್ರೂ ಮಾತಾಡೋಣ, ಒಂದು ಗ್ಲೋಬ್ ಬಗ್ಗೆ ಮಾತಾಡೋಣ ಸರ್. ಇವಾಗ ಮಕ್ಕಳಿಗೆ ಇದನ್ನ ನಾವು ಇದು ಮಾಡಿ ತಗೊಂಡ್ರೆ ಈ ಕಾಲೇಜಲ್ಲಿ ಅದಕ್ಕೆ ಪರ್ಮಿಷನ್ ಅದು ಇಲ್ಲ. ಇದು AI ನೋಟ್ ಟೇಕರ್ ಇದೆಯಲ್ಲ, ಇಡೀ ಭಾರತದಲ್ಲಿ ಮಾಡಿರೋ ಒಂದು ಏಕೈಕ ನೋಟ್ ಟೇಕರ್ ಇದೊಂದೇ AI ನೋಟ್ ಟೇಕರ್. ಬೇರೆ ಕಡೆ ಬೇರೆ ಬೇರೆದಿದೆ. ಒಂದು ತುಂಬಾ ಏನ್ ಬ್ರ್ಯಾಂಡ್ಸ್ ಇಲ್ಲ ಜಗತ್ತಿನಾದ್ಯಂತ, ಒಂದು 7 ರಿಂದ 8 ಬ್ರ್ಯಾಂಡ್ ಇರ್ಬೇಕು ನನಗೆ ಗೊತ್ತಿರುವಂಗ ಅಷ್ಟೇ. ಅಲ್ಲ, ಇದು ಕಾಲೇಜಸ್ ಅಲ್ಲಿ ಮಾಡ್ತಾರಾ ಇಲ್ವಾ ಅಂತ ಮಾಡ್ತಾರೆ ಸರ್. ನಾನು ಬೇರೆ ತರ ಹೇಳ್ತೀನಿ. ಈಗ ಇವತ್ತು
ಆಕ್ಚುಲಿ ಎಐ ಬಂದಿರೋದ್ರಿಂದ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಕಲೀಲಿಲ್ಲ ಅಂದ್ರೂ ವ್ಯಾವಹಾರಿಕವಾಗಿ ನಮಗೆ ಸಮಸ್ಯೆ ಇಲ್ಲ. ಆದರೆ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕಲಿಬೇಕು, ಯಾಕೆಂದ್ರೆ ಅವ್ರ ಬ್ರೈನ್ ಆಕ್ಟಿವೇಟ್ ಆಗಬೇಕಲ್ಲ, ಅವ್ರ ಲಾಜಿಕ್ಸ್ ಬರಬೇಕಲ್ಲ. ಸೊ ನಿಮಗೆ ಬಟ್ ಕಾಲಾಂತರದಲ್ಲಿ ವ್ಯವಹಾರದಲ್ಲಿ ಬಳಕೆ ಇಲ್ಲಂಥದ್ದು ನಾಶ ಆಗುತ್ತೆ. ಉದಾಹರಣೆಗೆ ಸಂಸ್ಕೃತ ನಾವು ಯಾರು ಮಾತಾಡ್ತಿಲ್ಲ, ಆದರೆ ಜಗತ್ತಿನ ಅತ್ಯದ್ಭುತ ಭಾಷೆಗಳದು ಅದು ಒಂದು. ಬಟ್ ಅದ್ರ ಬಳಕೆ ಇಲ್ಲ ಅಂದ್ರೆ ನಾಶ ಆಗುತ್ತೆ. ಮುಂದೊಂದು ದಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ತರ ಲರ್ನಿಂಗ್ಸ್ ಎಲ್ಲ ನಾಶ ಆಗುತ್ತೆ. ಔಟ್ಪುಟ್ ಏನು ಅಂತ ಕೇಳ್ತಾರೆ, ಯಾವ್ದು ಕಲಿಯೋದ್ರಿಂದ ಲಾಭ ಏನು ಅದು ಮಾತ್ರ ಹೇಳು ನನಗೆ ಅಂತ ಹೇಳ್ತಾರೆ. ಈಗ ಇದನ್ನ ನಾವು ಚರ್ಚೆ ಮಾಡ್ಕೊಂಡಿದೀವಿ. ಇದು ನೋಟ್ ಟೆಕ್ ಮಾಡಿರ್ತದೆ. ಈಗ ಇದನ್ನ ನಾನು ಟ್ಯಾಪ್ ಮಾಡಿ ಇದನ್ನ ಕ್ಲೋಸ್ ಮಾಡಿದ್ರಿ. ಈ ಕಾನ್ವರ್ಸೇಷನ್ ಮುಗೀತು ಇಲ್ಲಿಗೆ. ಯಾವ್ದ್ರ ಬಗ್ಗೆ? ಎಜುಕೇಶನ್ ಸಿಸ್ಟಮ್. ಯಾವ್ದ್ರ ಬಗ್ಗೆ ನೋಡೋಣ, ಅದು ಯಾವ್ದ್ರ ಬಗ್ಗೆ ಹೇಳೋದೆ ಅಂತ. ಮೆಮೊರಿ ಎಷ್ಟಿದೆ ಅದ್ರದ್ದು? ನಿಮ್ ಫೋನ್ ಮೆಮೊರಿ ಇದು, ಅದಕ್ಕೆ ಮೆಮೊರಿ ಅದು ಡಿವೈಸ್ ಅಷ್ಟೇ, ಅದು ಫೋನಲ್ಲಿ ಅದೊಂದು ಎಕ್ಸ್ಟ್ರಾ ಡಿವೈಸು. ಬ್ಯಾಟ್ರಿ ಬ್ಯಾಕಪ್ 2 ದಿನ ಬರುತ್ತೆ, ಒಂದು ಅರ್ಧ ಗಂಟೆ ಚಾರ್ಜ್ ಮಾಡೋದು ಸಾಕಲ್ಲ. ಒಂದಿನ ಬಂದ್ರು ಸಾಕು. ಈಗ 11:20 ನಾವು ಮಾತಾಡಿದ್ದೀವಿ. ಇಲ್ಲ ಒಂದು ನಿಮಿಷ. ಓಕೆ. ಈಗ ಏನ್ ಹೇಳ್ತಿದ್ದು, ನಿಯೋಸೆಪಿಯನ್ ಹೌ ಇಟ್ ವರ್ಕ್ಸ್ ಅಂತ ನವೀನ್ ಸಂಗಾಪುರ ಹೇಳೋದು. ನವೀನ್ ರೆಕಾರ್ಡೆಡ್ ಎ ಕ್ವಿಕ್ ವಾಕ್ ಥ್ರೂ ಎಕ್ಸ್ಪ್ಲನೇಷನ್ ನಿಯೋಸೆಪಿಯನ್ ಟು ಸಮೋನ್ ಆರ್ ಟು ಹಿಮ್ಸೆಲ್ಫ್. ಅದ್ರ ಪ್ರಕಾರ ನಿಯೋಸೆಪಿಯನ್ ಇಸ್ ಎ ನೋಟ್ ಟೇಕರ್. ದ ಬ್ಲಿಂಕಿಂಗ್ ಇಂಡಿಕೇಟರ್ ಮೀನ್ಸ್ ಇಟ್ಸ್ ಆಕ್ಟಿವ್ಲಿ ರೆಕಾರ್ಡಿಂಗ್. ಅದೇ ನಾನು ನಿಮ್ಗೆ ಹೇಳಿದ್ರಲ್ಲ, ಅದೇ ಕನೆಕ್ಷನ್ ಇಸ್ Gmail ID to the app. You can also connect ChatGPT. ಒಂದೇ ನಿಮಿಷ. ಇದು 11:25 ಅಲ್ವಾ? ನೋಟ್ ಕಳಿಸ್ಲಿ, ಅದು ಇನ್ನೊಂದ್ಸಲ ನೋಟ್ ಕಳಿಸ್ಲಿ, ಫುಲ್ ಕಳಿಸ್ಲಿ. ಅದು ಅಂದ್ರೆ ಒಂದು 5 ರಿಂದ 10 ನಿಮಿಷ ಬೇಕಾದ್ರೆ ನೋಟ್ ಕಳ್ಸೋಕೆ. ಡಿಪೆಂಡ್ ಅಪ್ ಅಂತ ಇಂಟರ್ನೆಟ್ ಟೈಮ್ ಬೇಕು, ಇಂಟರ್ನೆಟ್ ಸ್ಪೀಡ್. ಇದು ಲಾಭ ಇಷ್ಟೇ. ನಾನು ಒಂದು ಮೀಟಿಂಗ್ ಹೋಗ್ತೀನಿ, ಅಲ್ಲಿ ಮಾತಾಡ್ತೀವಿ, ಅವ್ರೇನ್ ಹೇಳೋದು ನೀನೇನ್ ಹೇಳಿದೆ ಅದನ್ನ ನೀಟಾಗಿ ಕೊಡುತ್ತೆ. ಆಮೇಲೆ ನನಗೆ ಮೆಮೊರಿ ಕಮ್ಮಿ. ನಾನು ಹೇಳ್ತಾ ಇರ್ತೀನಿ, ರಾಘು ಅದ್ ಮಾಡ್ಬೇಕ್ರಿ, ಇದ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಬಿಡ್ತೀನಿ. ಈಗ ಎಕ್ಸಾಂಪಲ್ ನಾವು ನಮ್ದು ಕಿತ್ತಡಿ ಅಡ್ವೆಂಚರ್ಸ್ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ವಿ ಗೊತ್ತಾ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಏನು ಎತ್ತ ಅಂತ. ಅದನ್ನ ನಾನು ನೋಟ್ ಮಾಡಿ ಕಳಿಸ್ತಿದ್ದೆ, ನಾನೇ ಟೈಪ್ ಮಾಡಿ ಕಳಿಸ್ತಾ ಇದ್ದೆ. ಈಗ ಆ ಟೈಮಲ್ಲಿ ನನ್ನ ಹತ್ರ ಇದ್ದಿದ್ದಿದ್ರೆ ಶೇರ್ ಮಾಡ್ಬಿಡ್ಬೋದಾಗಿತ್ತು. ಆದರ್ ಸರ್ ನಮಸ್ತೆ. ಅಜಿತ್ ಅಂತ ನನ್ನ ಫ್ರೆಂಡು. ನಿಮಗೆ ನಾಗೇಶ್ ಇದಾರಲ್ಲ, ಹಂಗೆ ನನಗೆ ಅಜಿತ್. ಸರ್ ನಮಸ್ತೆ. ನಾಗೇಶ್ ಅಣ್ಣ ಆರಾಮ? ಚೆನ್ನಾಗಿದ್ದೀರಾ? ಐರನ್ ಮ್ಯಾನ್ ಹಾಕ್ಸಿದಾರ ಅವರು. ಟಫ್ ಡಾಗು, ಸಾರಿ. ಆದ್ರೂ ರೆಡ್ ಒಂಥರ ಮಾಫಿಯಾ ಸರ್. ರೆಡ್ ಒಂಥರ ಮಾಫಿಯಾ. ವೈಟ್ ತಗೊಂಡ್ರು, ನಾನು ರೆಡ್. ನಮ್ ಜಗಣ್ಣ ಅಂತಿದ್ದಾರೆ, ಅವರು ವೈಟ್ ತಗೊಂಡ್ರು. ಅದೇ ಇದೆಲ್ಲ ನನಗೆ ಬ್ಲ್ಯಾಕು ರೆಡ್ ಎರಡು ಇಷ್ಟ ನನಗೆ. ನಿಮ್ ದೊಡ್ಡ ಗಾಡಿ ಅಲ್ಲ? ದೊಡ್ಡ ಗಾಡಿ ಬೆಂಗಳೂರಲ್ಲಿ ಐತೆ. ಹೌದು. ಈಗ 2 ಗಾಡಿ ಬಂದ್ರೆ ಎಲ್ಲಿ ನಿಲ್ಸ್ಕೊತೀರಾ? ಹಿಂಗಿಚ್ಚ ಒಂದಾ? ಇಲ್ಲ, ಅವ್ರದ್ದು ಪ್ರೊಡಕ್ಷನ್ ಸೆಂಟರ್ ಹತ್ರ ಜಾಗ ತಗಿಲ್ಲ. ಅದು ಹ್ಯಾಮರ್ ಅಂತನಾ? ಹ್ಯಾಮರ್ ಇದು ಮಾತ್ರ ಹ್ಯಾಮರ್. ಇದು ಓಪನ್ ಮಾಡಿ ಸರ್. ಸ್ಪೇಸ್ ಹೆಂಗಿದೆ ನೋಡೋಣ. ಆಟೋಮೆಟಿಕಾ? ಅಚ್ಚಾ. ಇದು ಹ್ಯಾಮರ್ದೇ ಇತ್ತು, ಅದು ಓಲ್ವೋ ಬಸ್ ಟಚ್ ಮಾಡ್ಬಿಟ್ಟಿದ ಅನ್ಬಿಟ್ಟು. ನವೀನ್ ಸರ್ ಈಗ ಇದ್ ಬದಲು ಲಗೇಜ್ ಎಲ್ಲ ಇಲ್ಲೇ ಇಟ್ಟವ್ರ? ಇದು ಕಸ್ಟಮ್ ಏನೋ ಮರ್ತೋಯ್ತಲ್ಲಪ್ಪ. ಕಸ್ಟಮ್ ಪೈಲಟ್ ಸಖತ್ತಾಗಿದೆ. ಕಸ್ಟಮ್ ಪೈಲಟ್ ಸೆನ್ಸರ್ ಹಾಕ್ಸಿ. ಇದೇನು ಸರ್ ಇದು? ಇದ್ಯಾವ್ದ್ರದ್ದು ಇದು? ಕಸ್ಟಮ್ ಪೈಲಟ್. ಮೊದಲು ಹ್ಯಾಮರ್ ಇತ್ತು, KSRT ಬಸ್. ಅದಕ್ಕೆ ನೋಡಿದೆ ನಾನು. ಇದು ಕಸ್ಟಮ್ ಪೈಲಟ್. ಇದು ಚೆನ್ನಾಗಿದೆ. ಈ ಟೆಕ್ಸ್ಚರ್ KSRTC ನಮ್ಮ ಹಳೆ ಬಸ್ದು ಕಸ್ಟಮ್ ಪೈಲಟ್ ಸಕ್ಕತ್ತಾಗಿದೆ. ಹೊಸ ಬಸ್ಸಲ್ಲಿ ಬರ್ತಿಲ್ಲ ಆ ಥರ? ಇಲ್ಲ. ಇದು ಸೇಮ್. ಇದು ಅವತ್ತೇ ಇತ್ತಲ್ವಾ ಇದು? ನಿಮ್ದು ಎರಡು ವೈಟ್ ಕಲರ್ ಅಲ್ವಾ? ಇವ್ರಿಗೆ ವೈಟ್ ಇಷ್ಟ. ಇವ್ರಿಗೆ 777. ಅದು 777. ಅಚ್ಚಾ ಸರ್. ಹ್ಞೂ ಸರ್ ಬಂದೆ. ಇದು ಹಾಕ್ಸ್ಬೇಕು ನಾನು ಸೈಡಲ್ಲಿ ತೆಗಿಸ್ಬಿಟ್ಟೆ. ಅದು ಯಾವ ಬ್ರ್ಯಾಂಡ್ ಇತ್ತು? ರಾಕ್ ಸ್ಲೈಡರು ಅದೇ ಬ್ರ್ಯಾಂಡ್. ಅದು ಆಕ್ಚುಲಿ ಚೆನ್ನಾಗಿದೆ. ಅದು ಅದೇ ಬ್ರ್ಯಾಂಡ್. ಅದು ಎಷ್ಟು ಬೀಳ್ತಿದ್ದಕ್ಕೆ? ಅದು ಲಗೇಜ್ ಕಟ್ಟಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಇದು ತಗೋಬೇಕು ಆಕ್ಚುಲಿ. ಇದು ಅದೇ ಇದು ಎಷ್ಟು ಬೀಳ್ತಿದ್ದಕ್ಕೆ? ಮರ್ತೋಯ್ತು ಸರ್. 30-40 ಅಷ್ಟೊಂದು ಇಲ್ಲ ಅಂತ. ಪಯ್ಯ ಇದನ್ನ ಹಾಕ್ಸ್ಬಿಡ್ಲ ನಾನು, ಅದನ್ನ ತೆಗ್ಸ್ಬಿಟ್ಟು. ಅದು ಹೆವಿ ತೂಕ. ಹಾಂ, ಇದು ತೂಕ ಇಲ್ಲ ನೋಡು, ಲೈಟ್ ವೆಯ್ಟು ಅಲ್ಯೂಮಿನಿಯಂ ಅದು. ಆಮೇಲೆ ನೋಡಿ ಇಲ್ಲ ಸ್ಲೈಡರ್ ಚೆನ್ನಾಗಿದೆ. ನಿಂಗೆ ಐಲೆಕ್ಸ್ ಇಷ್ಟನಾ ಇದಿಷ್ಟನಾ? ಇದಿಷ್ಟನಾ? ಅದುವೇ ಜಾಸ್ತಿ ಯಾವ್ದು ಇಷ್ಟ? ಜಿಮ್ನಿ ಇಷ್ಟನಾ ಐಲೆಕ್ಸ್ ಇಷ್ಟನಾ? ಐಲೆಕ್ಸ್ ಇಷ್ಟ. ಹ್ಞೂ
ಓಕೆ, ಬೇರೆ ಏನು ಹಾಕ್ಸಿದ್ರಿ? ಅಯ್ಯೋ, ಈ ಜಿಮ್ನಿದೇನಾರು ಈ ಐಟಮ್ಗಳು ತರಿಸೋದೇ ಒಂಥರ ಮಜಾ. ಓ, ತರಿಸಿದ್ರ ಇದು? ಸರ್ ಇದು ಬೇಕು ಸರ್. ಎಷ್ಟು 9,000 ಅಲ್ವ ಇದು? ಯಾವಾಗ ತರಿಸಿದ್ರಿ ಇದು? ಅಯ್ಯೋ, ನನಗೊಂದು ಎತ್ಕೊಬಿಡ್ಬೇಕು. ಇದಿದೆ ಒಂದು. ಓ ಸರ್, ಇದು ನೋಡಿ ಸರ್, ಇಲ್ಲಿ ಮಂಜು ಸರ್, ಇದು ನೋಡಿ ಹೆಂಗಿದೆ ಇದು. ಈ ಗಾಡಿಗೆ ಮಾತ್ರ ಅಲ್ಲ, ಇದು ಎಲ್ಲ ಇಟ್ಕೋಬಹುದು. ಗೇಜ್ ಸರಿಯಾಗಿದೆಯಲ್ಲ ಸರ್ ಇದು? ಒಂದು ಛತ್ರಿ ಗಿತ್ರಿ ಎಲ್ಲ ಇಟ್ಕೊಬಿಡ್ಬೋದು. ಅಲ್ಲ, ಇದು ನಮ್ಮ ಗಾಡಿಗೂ ಆಗುತ್ತೆ ಅಂತ ಕಾಣುತ್ತೆ. ನಿಮ್ದಕ್ಕಾಗಲ್ಲ, ಇದು ಸ್ಪೆಷಲಿ ಮೇಡ್ ಫಾರ್ ಜಿಮ್ನಿ. ನಿಮ್ ಗಾಡಿದಕ್ಕೆ ಏನಾದ್ರೂ ಡಿಸೈನ್ ಮಾಡಿದ್ರೆ ಆಗತ್ತೆ. ಜಿಮ್ನಿಗೆ ಬಿಟ್ಟು ಜಿಮ್ನಿಗೆ ಅಂತ ಬಿಟ್ಟಿದ್ದು ಯಾವುದಕ್ಕೂ ಇಲ್ಲ. ಇವ್ರಿಗೆ ತೋರ್ಸಿದ್ರೆ ಖುಷಿ ಆಗ್ಬಿಡ್ತಾರೆ ಸರ್ಗೆ. ನವೀನ್ ಅವ್ರು ನೋಡಿಲ್ಲ ಯಾವ್ದು. ನವೀನ್ ಸರ್ ಬನ್ನಿ, ಇಲ್ಲೊಂದು ಐಟಮ್ ನೋಡಿ, ಬನ್ನಿ. ಫಯ್ಯ ನೀನು ಬಾ. ಇದು ನೋಡಿ ಸರ್, ಇಲ್ಲಿ ಇದು ವಾಕ್ಸ್ತಾ ಚಂದ್ರು ಇಟ್ಕೊಳ್ಳೋದು ಅಷ್ಟೇ. ಅದನ್ನ ಎಷ್ಟಿದು? 9,000 ಆರಾಮಾಗಿ ಕೊಡ್ಬೋದು ಸರ್. ಎಲ್ಲ ಇಟ್ಕೊಳ್ಳೋ ಛತ್ರಿ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಈಗ ನೋಡಿ, ಈಗ ಕ್ಯಾಂಪಿಂಗ್ ಸೆಟ್, ಸಣ್ಣ ಪುಟ್ಟ ಐಟಮ್ಸು ಇಡ್ಬೋದು. ಈ ಅಳ್ಳಾಡೋದು ಡಬ ಏನೂ ಆಗಲ್ಲ, ಆರ್ಗನೈಸ್ಡ್ ಆಗತ್ತೆ ಇರುತ್ತೆ. ಸಕ್ಕದಾಗಿದೆ. ಬಟ್ ನೀವು ಇದನ್ನ ತೆಗ್ದ್ಬಿಡ್ಬೇಕೀಗ. ಅವನ್ ತೆಗೀರಿ, ನಾನು ತಗೋಬಿಟ್ಟಿದ್ನಲ್ಲ ದುಡ್ಡು ಕೊಟ್ಟು. ಅಲ್ಲ, ಎತ್ತಿ ಎಲ್ಲರೂ ಇಟ್ಬಿಡಿ. ಇಲ್ಲ ಹಿಂಗೆ ಇಟ್ಕೊತೀರಾ? ಬಿಡಿ, ನೀವು ಹಿಂಗೆ ಇಟ್ಕೋಬೋದು. ತಪ್ಪೇನಿಲ್ಲ. ಆಮೇಲೆ ಇದು ಗಲೀಜೆ ಆಗಲ್ಲ. ಇದು ಸೆನ್ಸಿಟಿವ್ ಇರುತ್ತೆ, ಇದು ಅದಕ್ಕೆ ಏಟಾಗುತ್ತೆ. ಪ್ರೊಟೆಕ್ಷನ್. ಆಮೇಲೆ ಡಸ್ಟ್ ಎಲ್ಲ ಕಂಟ್ರೋಲ್ ಕವರ್ ಮಾಡ್ಕೊಳ್ತಲ್ಲ. ನಾನು ಹಾಕ್ಸ್ತೀನಿ ಇದನ್ನ ಆದಷ್ಟು ಬೇಗ. ಸಿಕ್ಕಿದ್ರೆ ಸಾಕು. ನಾನು ಅಮೆಜಾನ ನೋಡಿದೆ, ಸಿಕ್ಲಿಲ್ಲ ಸರ್. ಇದು ಇದಾಕ್ಸ್ತೆ ನೋಡಿದ್ರ ನೋಡಿ, ಅದು ನಾನು ಮೊದಲೇ ಹಾಕ್ಸಿದ್ದೆ. ಇದು ಒಳ್ಳೇದು, ಇದು ಹಾಕ್ಸೋದು. ಇಲ್ಲಾಂದ್ರೆ ಡೀಫಾಗರ್ ಹೋಗ್ಬಿಡುತ್ತೆ. ಇದು ಸರ್, ಈ ಬಾಕ್ಸು ನೋಡಿ, ಇದರಲ್ಲಿ ಸ್ಪೇಸ್ ಕಡಿಮೆ ಅಲ್ವಾ ನೋಡಿ, ಇದಕ್ಕೆ ಅಂತ ಸ್ಪೆಷಲ್ ಏನ್ ಬೇಕೋ ಎಲ್ಲ ಇಟ್ಕೋಬಹುದು. ತೆಗ್ಗು ಬಾಟ್ಲ್ ಎಲ್ಲ ನನ್ನಂತವನಿಗಾದ್ರೆ ಬಟ್ಟೆಗಳನ್ನ ಇಟ್ಕೋಬಹುದು. ನಾನು ಜಾಸ್ತಿ ಬಟ್ಟೆ ತರಲ್ವಲ್ಲ. ಒಂಥರ ಇದು ಇಷ್ಟ ಆಯ್ತು, ಇದೊಂದೇ ಪೀಸ್ ಇದ್ದಿದ್ದು. ಆಮೇಲೆ ಬೇಡ ಅಂದೆ, ಆಮೇಲೆ ಅದೇನ್ ಮೂಡು ಬಂತ, ಇಲ್ಲ ಕೊಡ್ರಿ ರಾಮಸ್ ಅಂತ. ನೀವು ನನಗೇನಾರು ಕಳಿಸಿದ್ರೆ ನಾನು ಒಂದು ಹೇಳ್ಬಿಡ್ತಿದ್ದೆ. ಇಲ್ಲ, ತುಂಬಾ ಇದು ಅವಶ್ಯಕತೆ ಇದೆ, ಬೇಕೇ ಬೇಕಿದು. ಯಾಕಂದ್ರೆ ಜಿಮ್ನಿಲಿ ಮೊದಲೇ ಸ್ಪೇಸ್ ಕಡಿಮೆ. ಇದಕ್ಕೆ ನೀವು ನನ್ನ ಕಾರಲ್ಲೂ ಅಷ್ಟೇ ಒಂದು ಪೇರ್ ಬಟ್ಟೆ ಇಟ್ಟಿರ್ತೀನಿ ನಾನು. ಇದ್ರಲ್ಲೂ ಒಂದು ಇಟ್ಕೋಬಹುದು. ಕರೆಕ್ಟ್ ಬಟ್ಟೆ ಇಟ್ಕೊಂಡು ತುಂಬಾ ಹೆಲ್ಪ್ ಆಗುತ್ತೆ. ಹೌದು, ಇದು ಇದಾಕ್ಸೋರಲ್ಲ ನಿಮ್ದಿಲ್ಲ ನೋಡಿ. 2 ಗೊಂಬೆ ಹಾಕ್ಸಿದ್ದೀನಿ ನಾನು. ಇಲ್ಲೊಂದು ಗೊಂಬೆ, ಅಲ್ಲೊಂದು ಗೊಂಬೆ, ಅಲ್ಲೊಂದು ಗೊಂಬೆ. ಈ ಕಡೆ ಒಂದು ಗೊಂಬೆ ನೋಡಿ, ಕೈ ಆಡಿಸ್ತಾ ಇರ್ತದೆ ಯಾವಾಗಲೂ. ಚೆನ್ನಾಯ್ತಲ್ವಾ? ಬಿಸಿಲಿದ್ರೆ ಮಾತ್ರ ಆಡ್ಸುತ್ತೆ ಅದು, ಇಲ್ಲಾಂದ್ರೆ ಆಡ್ಸಲ್ಲ. ಕತ್ಲೆ ಇದ್ರೆ ಆಡ್ಸೋದಿಲ್ಲ. ಕತ್ಲೆ ಆದರೆ ಆಫ್ ಆಗೋಗುತ್ತೆ. ಇಲ್ಲಿಂದ ಚಾರ್ಜಿಂಗ್. ಅದು ಸೋಲಾರ್ ಚಾರ್ಜು ಸರ್. ಹೌದಾ? ಇರಪ್ಪಯ್ಯ. ಕಿರಣ್ ಸರ್, ಆರಾಮಾಗಿ ಹಿಂದೆ ಬನ್ನಿ, ಆಮೇಲೆ ಇಳಿಸ್ಕೊಂಡು ಹಿಂಗೆ ಹೋಗ್ಬೋದು. ಓಕೆ. ರಿವರ್ಸ್. ರಿವರ್ಸ್. ಮೇನ್ ಏನು ಅಂದ್ರೆ ಟ್ರಕ್ಕು ಇದು. ಬನ್ನಿ, ಏನಿಲ್ಲ, ಹಿಂದೆ ಬನ್ನಿ. ಒಂದು ನಿಮಿಷ. ನೋಡಿ ಕಿರಣ್, ಅವ್ರು ಬಂದ್ಬಿಡಿ ಸರ್. ಅಣ್ಣ ಮುಂದೆ ಹೋಗಿರಿ, ನಾವು ಬಂದ್ಬಿಟ್ಟು ಆಮೇಲೆ ನಿಮ್ಮನ್ನ ಲೀಡ್ ಮಾಡ್ತೀವಿ. ಮುಂದೆ ಹೋಗಿರಿ. 360 ಹಾಕ್ಸಿದ್ದೀರಲ್ವಾ? ಸಾಕು. ಸಾಕಾ? ಸಾಕು ಸರ್. ಈಗ ಡ್ರೈವಾ? ಡ್ರೈವ್ ಅಷ್ಟೇ. ಅಷ್ಟೇ. ಬಟ್ ಆಟೋಮೆಟಿಕ್ ಓಡಿಸ್ ಅಭ್ಯಾಸ. ಅಜಿತ್, ಚಂದ್ರ ಜೊತೆ ಬನ್ನಿ. ಚಂದ್ರ ಜೊತೆ ಬನ್ನಿ. ನಿಂದ್ರೆ ನಿಲ್ವಾ ಕ್ಯಾಪು? ಅವನು ತಗೊಂಡವನೇ, ಬಟ್ ಸಿಗ್ತಾ ಇಲ್ಲ. ಸರಿ ಭಯ್ಯ. ಓಕೆ, ಡನ್. ಬನ್ನಿ ಸರ್. ಸರಿ ಅಕ್ಕ. ಬರ್ತೀವಿ. ನಿಮಗೆ ಕ್ಲಾರಿಟಿ ಇದೆಯಲ್ಲ, ಕ್ಲಿಯರೆನ್ಸ್ ಇದೆಯಲ್ಲ, ಏನು ಮಾತಾಡಂಗಿಲ್ಲ. ಗ್ಲಾಸ್ ಎತ್ಬಿಡ್ರಿ. ಈಗ ಆಟೋಮೆಟಿಕ್ ಓಡಿಸ್ ಅಭ್ಯಾಸ ಇರೋದ್ರಿಂದ ಹೌದು, ಸಮಸ್ಯೆ ಇಲ್ಲ. ಎಲ್ಲ ಗ್ಲಾಸ್ ಎತ್ಬಿಡಿ. ಪ್ರಮೋದ್ ಸರ್, ಕಂಫರ್ಟಬಲ್ ಹಿಂದೆ ಸರ್? ಇಲ್ಲಿ ಲೆಫ್ಟ್. ಲೆಫ್ಟ್. ಬನ್ನಿ ಅಣ್ಣ, ಟ್ರಕ್ ಇದು ಹೋಗಲ್ಲ. ಬನ್ನಿ. ಇಲ್ಲ, ಹೋಗುತ್ತೆ. ಬನ್ನಿ, ಲೆಫ್ಟ್ ಬನ್ನಿ. ಕಟ್ ಆಗುತ್ತಾ? ಆಗುತ್ತೆ, ಆರಾಮಾಗಿ ಆಗುತ್ತೆ. ಮಾಡಿ ಲೆಫ್ಟ್ ಬನ್ನಿ. ಆರಾಮಾಗಿ ಆಗುತ್ತೆ ಮಾಡಿ. ಆದ್ರೂ ಡೈಲಿ ಲೈಫ್ ಕಷ್ಟ ಸರ್ ಇದು. ಅಭ್ಯಾಸ ಏನಿಲ್ಲ. ಇದನ್ನ ರೆಗ್ಯುಲರ್ ಆಗಿ ಒಳ್ಳೆ ಓನ್ ಆಕ್ಟಿವ್ ಓಡಿಸ್ತೀನಿ. ಅಭ್ಯಾಸ ಅಷ್ಟೇ, ಇದು ಇನ್ನೇನಿಲ್ಲ. ನಿಮ್ಮನ್ನು ಸೇರಿಸಿದ್ದೀವಿ ಸರ್. ಆ ಮೂಲೆಗೆ ಹೆಂಗದು? ಕ್ಯಾಮ್ರಾ ಏನಿದೆ ಸರ್ ಇದು?
ಲಾರಿ ಓಡಿಸ್ದಂಗೆ ಫೀಲು ಫ್ಯಾಂಟಾಸ್ಟಿಕ್. ಮೇಲೆ ಕೂತಿದ್ದೀನಿ ಏನೋ ಥರ ಅಲ್ಲ. ನನಗೆ ಇದು ಮಿಲಿಟರಿ ಟ್ಯಾಂಕರ್ ಓಡಿಸ್ದಂಗೆ ಇರುತ್ತೆ ಯಾವಾಗಲೂ. ಇವ್ರು ಎಲ್ಲವರೇ ನಮ್ಮ ಸ್ನೇಹಿತರು ಕಾಣಿಸ್ತಾ ಇಲ್ವಲ್ಲ, ಅಲ್ಲಿ ಮುಂದೆ ಹೋಗ್ತಾರೆ. ಅವ್ರು ಯಾಕೆ ಮುಂದಕ್ಕೆ ಹೋಗ್ಬಿಟ್ರಂಗೆ? ಮುಂದಕ್ಕೆ ಹೋದ್ರೆ ಹಿಂಗೆ ಗೊತ್ತಾಗ್ತ ಅವ್ರಿಗೆ. ಅಂದರೆ ಲೊಕೇಶನ್ ಹಾಕಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಭಾರಿ ಇದೆ ಸರ್. ಒಂದು ತಗೋಬೇಕತ್ಲಾಗೆ. ಖಂಡಿತ ಆಗುತ್ತೆ. ನಿಮಗೆ ಮನ್ಸಿಗೆ ಬಂದರೆ ಖಂಡಿತ ಆಗುತ್ತೆ. ಲಿಟ್ರಲಿ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಇದು ಹೆಚ್ಚು ಕಮ್ಮಿ 1969 ಅಲ್ವಾ, 1959 ಬಂದಿರೋದು ಗಾಡಿ ಅಲ್ವಾ? ಐಲಕ್ಸ್. ಇದುವರೆಗೆ ಅವಾಗಿಂದನೂ ಐಲಕ್ಸ್ ಅಂತಾನೆ ಬಿಡ್ತಾರೆ. ಐಲಕ್ಸ್ ಅಂತಾನೆ ಬಿಡ್ತಾವೆ. ಬಟ್ ಬೇರೆ ದೇಶದಲ್ಲಿ ಐಲಕ್ಸ್ ಟ್ರ್ಯಾವೋ ಆ ಥರ ಬೇರೆ ಬೇರೆ ಹೆಸರು ಇರ್ಬೋದು. ಐಲಕ್ಸ್ ಅಂತಾನೆ. ಇವ್ರು ಹಿಂಗೆ ಹೋಯ್ತಾನೆ ಇದ್ರೆ ಸುಮ್ಮನೆ ನಿಮಗೆ ಗಾಬರಿ ಆಗುತ್ತೆ. ಇಲ್ಲ, ನಾನು ಬೇರೆ ರೋಡಲ್ಲಿ ಕರ್ಕೊ ಹೋಗ್ಬೇಕು ಅಂತಿದ್ದೆ ಅವ್ರನ್ನ. ನೋಡಿ ಇವಾಗ ಪಾಂಡುಪುರಕ್ಕೆ ಬಂದಿದ್ದೀವಿ ಸರ್. ಇಲ್ಲಿಂದ ಎಷ್ಟು ದೂರ ಸರ್ ನಿಮ್ಮನೆ? ಇಲ್ಲಿಂದ ಜಕ್ನಳ್ಳಿ ಸರ್ಕಲ್ ಇಂದ 18 ಕಿಲೋಮೀಟರ್, ಅಲ್ಲಿಂದ ನನ್ನ ಮನೆ ಒಂದು 5 ಕಿಲೋಮೀಟರ್. ಅಯ್ಯೋ, ಜಕ್ನಳ್ಳಿ ಸರ್ಕಲ್ ಅಂತಂದ್ರೆ ನನ್ಗೆ ಹಳೇದೆಲ್ಲ ಜ್ಞಾಪಕ ಬರುತ್ತೆ. ಸರ್ವೆ ಕ್ಯಾಂಪ್ ಮಾಡಿದ್ದು ನಾನೊಂದು 15 ದಿನ ಇಲ್ಲೇ ಇದ್ದೆ. ಇಲ್ಲಿ ನಮ್ಮ ಮೇಲ್ಕೋಟೆನಲ್ಲೇ ನಾವು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಓದ್ಬೇಕಾದ್ರೆ ಮಾಡಿದ್ದು. ಸೊ ಎಲ್ಲ ಮುಗಿಸಿ ರಾತ್ರಿ ಹೊತ್ತು ಪಾರ್ಟಿ ಮಾಡಕ್ಕೆ ಜಕ್ನಳ್ಳಿ ಕ್ರಾಸಿಗೆ ಬಂದಿದ್ದೆ. ಅದೊಂದು ನೆನಪು. ಈಗ ನಾನು ಈ ಕಡೆಯಿಂದ ಯಾಕೆ ಕರ್ಕೊಂಬಂದೆ ಮಂಡ್ಯದಿಂದ ಅಂದ್ರೆ, ನಾನು 10 ಎಕರೆ ತೋಟ ಲೀಸಿಗೆ ಡೆವಲಪ್ ಮಾಡಿದ್ದೀನಲ್ಲ, ಇಲ್ಲಿಗೆ ನಿಯರೆಸ್ಟ್, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಅರ್ಥ ಆಯ್ತು ಸರ್. ಇನ್ನೊಂದ್ಸಲ ಹೇಳಿ ಅದನ್ನ. ಟ್ರಾವೆಲ್ ಆಮೇಲೆ ಫ್ರೆಂಡ್ಶಿಪ್ ಮೈನು. ಫ್ರೆಂಡ್ಶಿಪ್ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಟ್ರಾವೆಲ್ ಇವತ್ತಿರುತ್ತೆ, ನಾಳೆ ಇರಲ್ಲ, ಹೇಳಕ್ಕಾಗಲ್ಲ. ನಾಳೆ ನಿಮ್ಮ ಮೈಂಡ್ ಚೇಂಜ್ ಆಗ್ಬಿಟ್ಟು ನನಗೆ ಯೂಟ್ಯೂಬೇ ಬೇಡ, ಇವಾಗ ಹೊಸ ಟೆಕ್ನಾಲಜಿ ಬರ್ಬೋದು. ಯೂಟ್ಯೂಬ್ ಎಷ್ಟು ವರ್ಷದಿಂದ ಇದೆ, ಅದರಿಂದ ಏನಿತ್ತು ಯೂಟ್ಯೂಬ್ ಅನ್ನೋದು ಈಗ ಇತ್ತೀಚೆಗೆ ಬಂದಿದೆ ಕಿರಣ್. ಒಂದು 15 ವರ್ಷ ಇರ್ಬೋದು. ನಾನು ನೋಡಿರೋದು 5 ವರ್ಷದಿಂದ. ಅಲ್ಲ, ಒಂದು 15 ವರ್ಷದಿಂದ ನಾನು ಯಾವಾಗ ಚಾನಲ್ ಓಪನ್ ಮಾಡಿರ್ಬೋದು ಹೇಳಿ? ಎಷ್ಟು? 5-6 ವರ್ಷ ಹೇಳಿದ್ರಲ್ಲ. ಅಲ್ಲ, ನಾನು ವಿಡಿಯೋ ಮಾಡಕ್ ಶುರು ಮಾಡಿದ್ದು 6 ವರ್ಷ. ಅಣ್ಣ ಮೊಬೈಲ್ ಬಂದ ಒಂದು 26-27 ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಯಾವಾಗ ಗೊತ್ತಾ? 2013 ಆಗ್ಲೇ ಇತ್ತು. ನೋಡಕ್ ಹೋಗಿಲ್ಲ. ಒಂದು 30 ವರ್ಷದಿಂದ ಮೊಬೈಲ್ ಬಂದಿರೋದು. ಒಂದೊಂದಾಗ ಅದು ಆಪ್ಗಳು ಡೆವಲಪ್ ಆಗಿರೋದು. ನೋಡಿ ಇವಾಗ ನವೀನ್ ಸರ್ ಅವ್ರ ತೋಟಕ್ಕೆ ಬಂದಿದೀವಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನವೀನ್ ಸರ್ದು ರೇಷ್ಮೆ ಬೆಳೆ ಅಂತ ಒಂದು ಜಾಗ. ಇಲ್ಲ ಫೋನಲ್ಲೇ ಮಾತಾಡತ್ರಿ ಇಲ್ಲ ಅಲ್ಲೋ ಏನೋ ಚೆನ್ನಾಗಿ. ಹಣ 15 ಅಡಿ, ಇಲ್ಲಿಂದ 15 ಅಡಿ. ಆಕ್ಚುಲಿ ನಮ್ ಕಡೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಈ ತರ ಇದು ಮಾಡ್ತೀವಲ್ಲ, ಪೇಪರ್ ಹಾಸ್ಬಿಟ್ಟು ಮೇಲ್ ಮಾಡ್ಕೊಂತೀವಿ. ನಮ್ಗೆ ಕರೆಂಟ್ ಇಲ್ಲದೆ ಇದ್ರು ನಮ್ಮ ಪಾಡಿಗೆ ನಾವು ಕೊಡಲ್ಲ. ಯಾಕೆ ಅಂದ್ರೆ ನಾವು ಡ್ರಿಪ್ ಅಲ್ಲಿ ಮತ್ತೆ ಇದರಲ್ಲೇ ಕೊಡೋದು. ಅಣ್ಣ ಇದು ಏನಕ್ಕೆ ಈ ತರ ನ್ಯಾಚುರಲ್ ಬಾವಿ ಮಾಡಿರೋದು? ಇದು ಆಲ್ರೆಡಿ ಬಾವಿ ಇತ್ತು, ಮೊದಲೇ ಇತ್ತು. ಆದ್ರೆ ನಾನು ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡೆ. ಆಮೇಲೆ ಇದು ನೀರು ಕುಡಿಯಲ್ಲ. ಇದು ಕಲ್ಲು ಮೇನ್ ಅದು. ನೀರಾವರಿ ಮಾಡ್ತಾ ಇರ್ತಾರೆ, ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋರು, ಔಷಧಿ ಹೊಡೆಯೋರು, ಸೆಪರೇಟ್ ಟೀಮ್ಗಳು, ಮತ್ತೆ ಸೊಪ್ಪು ಕೊಯ್ದು ಚಾಕಿ ಸೆಂಟರ್ ಕಳಿಸ್ತಾರಲ್ಲ, ಅದನ್ನ ಎಲ್ಲಾನು ಬೇರೆ ಬೇರೆ ಗ್ರೂಪ್ ಮಾಡ್ಬಿಟ್ಟು ಆ ಹುಡುಗರಿಗೆಲ್ಲ. ಈಗ ನನಗೆ 50 ದೇವಸ್ಥಾನ ಪ್ರತಿ 50 ದಿನಕ್ಕೆ ಸೊಪ್ಪು ಕಟಾವ್ ಮಾಡ್ತೀನಿ. ನಾನು ಚಾಕಿ ಸೆಂಟರ್ ಆಗಿರೋದ್ರಿಂದ 50 ದಿನ ಕಟಾವ್ ಮಾಡ್ಬಿಡ್ತೀನಿ. ದೊಡ್ಡಳು ಮೈಸೂರಾದ್ರೆ 70ನೇ ದಿನಕ್ಕೆ ಫೈನಲ್ ಉಳು ಮುಗಿಸ್ತಾರೆ. ಮತ್ತೆ ಅವರು ಪ್ರಸನ್ನ ಅಂತ ನಮ್ಮ ಆತ್ಮೀಯರು, ನಮ್ಮ ಚಂದ್ರು ಇದ್ರಲ್ಲ, ಮಂಡ್ಯ ಚಂದ್ರು, ಅವರು ನಾವೆಲ್ಲ ಒಂದು ಉದ್ಯಮದ ಸ್ನೇಹಿತರು. ಸರ್ ನಮಸ್ಕಾರ. ಆರಾಮ? ನಮ್ಮ ವಿಶ್ವಾಸ ಇದೆ, ಇವತ್ತೂ ನಮ್ಮ ವಿಶ್ವಾಸ ಹಂಗೆ ಇದೆ. ಸರಿ, ಒಂದು ವಿಶ್ವಾಸ ಅಂದ್ಮೇಲೆ ಸಣ್ಣ ಪುಟ್ಟ ಮಾತು ಬರುತ್ತೆ ಹೋಗುತ್ತೆ, ಅದು ಬಂದಿದೆ ಹೋಗ್ತಾ ಇರುತ್ತೆ. ಆಮೇಲೆ ನಾವು ಒಬ್ಬರು ಬೆಳವಣಿಗೆಲ್ಲ ಒಬ್ಬರು ಪೂರಕವಾಗಿದ್ದೀವಿ. ಅವ್ರು ಬೆಳೆದ್ರೆ ನಮಗೆ ಖುಷಿ, ನಾವು ಬೆಳೆದ್ರೆ ಅವರು ಖುಷಿ. ಅವರು ಮೊಟ್ಟೆ ಮಾಡ್ತಾರೆ, ಚಾಕಿ ಸೆಂಟರ್ ಇದು. ನಾವು ರೈತರು ಗೂಡು ಬೆಳೆದ ಮೇಲೆ ಹೋಗೋದು. ಅದು ಗೂಡು ಮಾರ್ಕೆಟ್ ಅಲ್ವಾ? ಅದು ಇದು ಎಲ್ಲ ಗೂಡು ಬೆಳೆದ್ಮೇಲೆ ಹೋಗೋದು, ಅಲ್ಲಿ ಹೋಗೋದು. ಇದು ಅಣ್ಣ, ಬಟ್ ಇದು ವಾತಾವರಣ ಸರಿ ಇಲ್ಲ. ಇದು ಆಷಾಢದ ಗಾಳಿ ಇಲ್ಲ ಅಂದ್ರೆ ಇನ್ನೂ ಅದ್ಭುತವಾಗಿ ಮಾಡ್ತೀವಿ ಸ್ವಪ್ನ. ಆಷಾಢದ ಗಾಳಿ ಬಲವಾಗಿ ಬೀಸೋದ್ರಿಂದ ಸರ್ ನಾನು ರೋಗಗಳು ಜಾಸ್ತಿ. ಹೇಳಿ ಸರ್. ಹಣ್ಣು ಬರಲ್ವಾ ಇದರಲ್ಲಿ? ಆಕ್ಚುಲಿ ನಾವು ಹಣ್ಣು ನಮ್ಗೆ ನಷ್ಟ ಆಗ್ಬಿಡುತ್ತೆ. ನಮ್ಗೆ ಲೀಫ್ ನಮ್ಗೆ ಬೇಕಾಗಿರೋದು ಲೀಫ್ ಬರುತ್ತೆ, ಆದ್ರೆ ಒಂದು ಸೀಸನ್, ಅದು ಒಂದು ಸೀಸನ್ ಅಲ್ಲಿ ಬರುತ್ತೆ. ಆದ್ರೆ ಇದು ಫ್ರೂಟ್ ವೆರೈಟಿ ಅಲ್ಲ. ಅಂದ್ರೆ ಹಣ್ಣು ಬೆಳೆಯಕ್ ಶುರು ಆದ್ರೆ ಎಲೆ ಬೆಳವಣಿಗೆ ಕಡಿಮೆ ಆಗತ್ತೆ. ಇದು ಫ್ರೂಟ್ ವೆರೈಟಿ ಅಲ್ಲ. ನಮಗೆ ಪೌಷ್ಟಿಕಾಂಶ ಹಣ್ಣು ತಿನ್ಕೊಂಡ್ಬಿಡುತ್ತೆ. ಸತ್ಯ. ಗೊತ್ತಾಯ್ತು. ಈಗ ಈ ತೇಗಿನ ಗಿಡಕ್ಕೆ ಮಾಡ್ತಾರಲ್ಲ, ಸೈಡ್ ಎಲ್ಲ ಹೊಡೆದ್ರೆ ಮೇಲ್ ಹೋಗೋದು, ಇಲ್ಲಾಂದ್ರೆ ಬರೀ ಎಲೆ ಬೀಳುತ್ತೆ. ತೆಂಗಿನ ಗಿಡಕ್ಕೆ ಮಾಡ್ತಾರಲ್ಲ, ಅದೊಂದು ಹೇಳ್ಬೇಕು ಅಂತಿದೆ ಕಿರಣ್. ಆಮೇಲೆ ಗಿಡ ಹೆಂಗ ಆಹಾರ ಉತ್ಪಾದನೆ ಮಾಡುತ್ತೆ? ಈ ಎಲೆಗಳಿಂದ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಉತ್ಪಾದನೆ ಮಾಡುತ್ತೆ. ಇವ್ರು ಎಲೆಗಳನ್ನ ಅಷ್ಟು ಹೊಡೆದ್ರೆ ಅದು ಬೆಳವಣಿಗೆ ನಿಧಾನ ಆಗುತ್ತೆ. ಅದನ್ನ ದಷ್ಟಪುಷ್ಟವಾಗಿ ಬೆಳೆಯಾಗಿ ಬಿಟ್ಟು ಸಣ್ಣದಾಗಿ ಕೊಚ್ಚಬೇಕು. ಎಲ್ಲ ಕೊಚ್ಬಿಟ್ಟು ಒಳಗೆ ಕಡ್ಡಿ ತರ ನಿಲ್ಸಿರ್ತಾರೆ, ಎಲೆನೇ ಇರಲ್ಲ ಅಲ್ಲಿ. ಎಲ್ಲಿ ಡೆವಲಪ್ ಆಗತ್ತೆ ಅದು? ಕರೆಕ್ಟ್.
ನೋಡಿ ಅದಕ್ಕೆ ಸೈನ್ಸ್ ಒಂಚೂರು ತಿಳ್ಕೊಂಡಿರ್ಬೇಕು ಅಲ್ವಾ? ವಿತೌಟ್ ಸೈನ್ಸ್ ವ್ಯವಸಾಯನೇ ಸೈನ್ಸು. ಆಮೇಲೆ ನಿಂಗೆ ಇನ್ನೊಂದು ಹೇಳ್ತೀನಿ, ಪದೇ ಹೇಳ್ತೀನಿ, ವ್ಯವಸಾಯ ಮಾಡಕ್ಕೆ ಭಯಂಕರ ಬುದ್ಧಿವಂತರ ಕೈಲಿ ಮಾತ್ರ ಸಾಧ್ಯ. ದಡ್ರು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ, ಸಕ್ಸಸ್ ಆಗಕ್ಕಾಗಲ್ಲ. ಇವತ್ತಿನ ಕಷ್ಟ, ರೋಗ ರುಜಿನ, ಇವತ್ತಿನ ಮಾರುಕಟ್ಟೆ ವ್ಯವಸ್ಥೆ, ಆಮೇಲೆ ಮಳೆ ಬರುತ್ತೆ, ಬರಗಾಲ, ಇದೆಲ್ಲಾ ಪರಿಸ್ಥಿತಿಯಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಣ್ಣ, ಒಂದು ವರ್ಷದಲ್ಲಿ 5 ಬೆಳೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನೀವ್ ಹೇಳ್ದಂಗೆ 2 ತಿಂಗಳು ಅಂತ ಅನ್ಕೋಬಹುದು. ಹೌದು, 5 ಬೆಳೆ ಅಂದ್ರೆ 2 ತಿಂಗಳು. ಗೊಬ್ಬರ ಎಲ್ಲ ಹೆಂಗೆ ಇದಕ್ಕೆ? ಇದಕ್ಕೆ ವರ್ಷಕ್ಕೆ 2 ಸಲ ಕೊಟ್ಟಿಗೆ ಗೊಬ್ಬರಗಳು ಕೊಡ್ತೀವಿ. ಒಂದು ವರ್ಷಕ್ಕೆ ಒಂದು ಸಲಿಗೆ 6 ತಿಂಗಳಿಗೆ 4 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಕೆಮಿಕಲ್ ಫರ್ಟಿಲೈಸರು 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, 20 kg ಮ್ಯೂರೇಟ್ ಆಫ್ ಪೊಟ್ಯಾಶು, ಒಂದು 25 kg ಅಷ್ಟು ಜಿಂಕು, ಬೋರಾನು, ಮಾಲಿಬ್ಡಿನಮು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಷ್ಟು ವ್ಯವಸಾಯ ಮಾಡ್ತೀವಿ. ಇದಕ್ಕೆ ಸಾಕಷ್ಟು ರೋಗ ರುಜಿನಗಳಿದೆ, ಸಿಕ್ಕಾಪಟ್ಟೆ ರೋಗ ರುಜಿನಗಳಿದೆ. ಅಣ್ಣ ನೆರಳಿಗೆ ಬನ್ರಣ್ಣ, ಸ್ವಲ್ಪ ಇತ್ತಾಗ ಬನ್ನಿ ನೆರಳಿಗೆ. ಆ ರೋಗ ರುಜಿನಗಳಿಗೆ ತಕ್ಕಂತೆ ಫಂಗಿಸೈಡ್ಸ್ ಬೇಕಾ, ಪೆಸ್ಟಿಸೈಡ್ಸ್ ಬೇಕಾ, ಆ ಥರದನ್ನು ನಿರ್ವಹಣೆ ಮಾಡ್ತೀವಿ. ಇಷ್ಟೊತ್ತು ನವೀನ್ ಸರ್ದು ಈ ತೋಟ ಏನಿತ್ತು ಅದನ್ನ ನೋಡಿದ್ವಿ. ನಮಗೆ ಎಸ್ಪೆಷಲಿ ನನಗಂತೂ ಈ ರೇಷ್ಮೆ ಬೆಳೆ ಅಂತಂದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಇಲ್ಲಿ ಇನ್ನೊಂದು ತೋಟ ಇದೆ, ಅದು ನೋಡ್ಕೊಂಡು ಅದಾದ್ಮೇಲೆ ಚಾಕಿ ಸೆಂಟರ್. ಅದಕ್ಕೆ ಈ ತಳಿನ ನಾವು ಚಾಕಿ ಸೆಂಟರ್ ಬಳಸ್ತೀವಿ. V1 ಅಂತ ಒಂದು ಜನರಲಿ 99% ರೈತರು ಬೆಳೆಯೋದು V1 ಅಂತ. ಅದು ತುಂಬ ಉತ್ಕೃಷ್ಟವಾದ ಎಲೆ. ಅದರಲ್ಲಿ ನಾವು ಚಾಕಿ ಸೆಂಟರ್ಗೆ ಏನು ಮಾಡ್ತೀವಿ, ಮೇಲ್ಭಾಗ ಒಂದು 3ನೇ ಒಂದು ಭಾಗ ಒಂದು 2-2.5 ಬಳಸ್ತೀವಿ, ಉಳಿದಿದ್ದು ವೇಸ್ಟ್. ಅದು ಆ ಥರ ವೇಸ್ಟ್. ಈಗ ವೇಸ್ಟ್ ಅಂದರೆ ನಾವು ವೇಸ್ಟ್ ಮಾಡಲ್ಲ. ನಮ್ಮ ಹತ್ರ ದೊಡ್ಡಳು ಮೇಯ್ತಾ ಇರುತ್ತೆ, ನಮ್ಮ ಹತ್ರ ಕುರಿ ಮೇಯ್ತಾ ಇರುತ್ತೆ, ಅದನ್ನ ಇದನ್ನ ಇಟ್ಕೊಂಡು ಕುರಿನೂ ಸಾಕ್ಬೋದಾ? ಬನ್ನಿ ತೋರಿಸ್ತೀನಿ. ಇದೊಂಥರ ಕಾಮಧೇನು ಇದ್ದಂಗೆ. ಆಮೇಲೆ ಇದು ಎಷ್ಟು ನ್ಯೂಟ್ರಿಷಿಯಸ್ ಅಂದರೆ, ನಾವು ತಿಂತಾ ಇರೋದು ಕಂಟ್ರಿ ಫುಡ್ಡು, ಇದಕ್ಕೆ ಅಷ್ಟು ನ್ಯೂಟ್ರಿಷಿಯಸ್ಸು. ನಾನು ಹೇಳಿದ್ನಲ್ಲ ನಿಮಗೆ, ಆ ಮಟ್ಟದ ಫರ್ಟಿಲೈಸರ್ಸು, ಗೊಬ್ಬರಗಳು ಅದೆಲ್ಲ ಕೊಟ್ಮೇಲೆ ಎಷ್ಟು ನ್ಯೂಟ್ರಿಷಿಯಸ್ ಆಗಿರುತ್ತೆ. ಅಲ್ಲ, ಮತ್ತೆ ನಾವು ಇದರಲ್ಲಿ ಎಲ್ಲಿ ನಾಗರಕೋಟೆಗೆ ಹೋದಲ್ಲ, ಅವ್ರ ಮೂಲೆಗೆ ಹೋಗಿ ಸೊಪ್ಪು ತಗೊಂಬಂದ್ರೆ ಗೊತ್ತಾ? ಯಾವ್ದು ಅನ್ಕೊಂಡಿದ್ದೀರಿ? ನಾಗರಕೋಟಲ್ಲ, ಇದಲ್ಲ ಸರ್, ಇದಲ್ಲ ಕುಂಬಳ ಸೊಪ್ಪು, ಅದು ಕಾಡು ಸೊಪ್ಪು. ಸರ್. ಈಗ ಈ ಎಂಡಿಂಗ್ ಇದೆಯಲ್ಲ, ಈಗ ಇದು ಹೆಂಗೆ ಒಂದ್ಸಲ 2 ಸಲ ಆದ್ಮೇಲೆ ಕಟ್ ಮಾಡ್ತೀರಾ? ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ, ಇದು ಒಂದು 35-38 ದಿನದ ಸೊಪ್ಪಿದು. ಇನ್ನೊಂದು ನಾವು ಜಾಸ್ತಿ ಬೆಳೆಸಲ್ಲ, ಇನ್ನಿಷ್ಟು ಬೆಳೆಸ್ತೀವಿ. ಅದಾದ್ಮೇಲೆ ಇಲ್ಲಿಗೆ ಪ್ರೂನಿಂಗ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಪ್ರೂನಿಂಗ್ ಮಾಡಿದ್ದಾರೆ ನೋಡಿ. ಈಗ ಇದನ್ನು ಕೂಡ ದಪ್ಪ ಆಗುತ್ತೆ, ದಪ್ಪ ಆದ್ಮೇಲೆ ಇದನ್ನು ಕಟ್ ಮಾಡ್ತೀವಿ. ಇದೇ ತರ ದಪ್ಪ ಆಗುತ್ತೆ. ನಾವೇನ್ ಮಾಡ್ತೀವಿ, ಸ್ಟೆಪ್ ಅಪ್ ಮಾಡ್ತೀವಿ. ಮೇಲೆ 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 ಮಾಡ್ಕೊಂಡು ಬಂದು ಒಂದ್ ಹಂತ ಆದ್ಮೇಲೆ ಕೆಳಗಡೆ ಹೋಗ್ತೀವಿ ಹಿಂಗೆ. ಸೊ ಮೇಲಿಂದ ಕಟ್ಟಾಗಿ ಬರುತ್ತೆ. ಇಲ್ಲ, ಕೆಳಗೆ ಹಿಂಗ್ ಬರುತ್ತೆ, ಮೇಲ್ ಬರುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಹೋಗ್ತೀವಿ. ಅಂದ್ರೆ ಗಿಡಕ್ಕೆ ಸ್ಟ್ರೆಸ್ ಆಗಬಾರ್ದು ಅಂತ. ಅರ್ಥ ಆಯ್ತು. ಸೊ ನಮ್ಗೆ ಈಲ್ಡ್ ಏನು ಎಲೆ ಈಗ ಒಂದು 15 ವರ್ಷ 20 ವರ್ಷ ನಿರಂತರವಾಗಿ ಕತ್ತರಿಸ್ತಾನೆ ಇರ್ತೀವಿ. ಗಿಡಕ್ಕೂ ಸ್ಟ್ರೆಸ್ ಆಗುತ್ತಲ್ಲ. ಎಷ್ಟು ವರ್ಷ ಇದ್ರ ಆಯ್ಸು? ನೀವು ನೀರು ಗೊಬ್ಬರ ಕೊಟ್ಟು ನಿರ್ವಹಣೆ ಮಾಡಿದ್ರೆ ಎಷ್ಟು ವರ್ಷ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು. ಅವಾಗ 6ರಿಂದ 7 ವರ್ಷಕ್ಕೊಂದ್ಸಲ ರೆಜ್ಯುವೇಷನ್ ಪ್ರೂನಿಂಗ್ ಅಂತ ಬಾಟಮ್ಗೆ ಫುಲ್ ನೆಲಕ್ಕೆ ಹೊಡಿತೀವಿ. ಫುಲ್ಲು 6-7-8 ವರ್ಷ ಆದ್ಮೇಲೆ ಅಂದ್ರೆ ಆ ಕಾಂಡಕ್ಕೆ ಹೊಡಿತೀರಾ, ಮತ್ತೆ ಚಿಗುರುತ್ತೆ. ಅದು ಮತ್ತೆ ಬೇರಿಂದ ಚಿಗುರುತ್ತೆ. ನೀರು ಮತ್ತೆ ಪೋಷಕಾಂಶಗಳನ್ನ ಸಮರ್ಪಕವಾಗಿ ಕೊಟ್ಟರೆ ಎಷ್ಟು ವರ್ಷ ಬೇಕಾದ್ರೂ ನಿರ್ವಹಣೆ ಮಾಡಬಹುದು. ಇದು ಪೆರಿನಿಯಲ್ ಕ್ರಾಪ್. ಇದು ಯಾಕಂದ್ರೆ ಇದು ಮರವಾಗೇ ಬೆಳೆಯುತ್ತಲ್ಲ. ಸತ್ಯ. ಮರವಾಗಿ ಬೆಳೆಸೋದಕ್ಕಿಂತ ನಮಗೆ ಪೊದೆಯಾಗಿ ಬೆಳೆಸೋದ್ರಲ್ಲಿ ಲಾಭ ಜಾಸ್ತಿ. ಯಾಕಂದ್ರೆ ಎಲೆ ಜಾಸ್ತಿ, ಎಲೆ ಬೇಕು ನಮಗೆ. ನಮ್ಮ ಮನೆ ಮುಂದ್ಗಡೆ ಒಂದು ಇಪ್ನೇರಳೆ ಮರ ಇತ್ತು. ವೆರಿ ಗುಡ್. ಅದು ಮರ ಆಗಿ ಇಷ್ಟೊಂದು ಆಲ್ಮೋಸ್ಟ್ ಇಷ್ಟು ಸೈಜ್ ಅಲ್ಲಿ ಮರ ಇತ್ತು. ನಮ್ಗೆ ಹಣ್ಣು ತಿನ್ನಕ್ಕೆ ಅಂತಾನೆ ಇಟ್ಕೊಂಡಿದ್ವಿ. ಅದು ಆಕ್ಚುಲಿ ಮೋಸ್ಟ್ಲಿ ಕಣ್ವ ಅಂತ ಹೇಳ್ತಾರೆ, ಅಂದ್ರೆ M5 ಅಂತ ಹೇಳ್ತಾರೆ, ಮೈಸೂರು 5 ಅಂತ ಹೇಳ್ತಾರೆ. ಆ ತಳಿ ಆಗಿರುತ್ತೆ. ಯಾಕಂದ್ರೆ ನಾವು ಸಣ್ಣವರಾಗಿದ್ದಾಗ ಅದೇ ತಳಿ ಇದ್ದಿದ್ದು. ನಮ್ಮ ತೋಟದಲ್ಲಿ ಒಂದು ಮರ ಇತ್ತು, ನಮ್ಮ ತಂದೆ ಅದನ್ನ ಮಟ್ಟ ಮಾಡಿಸ್ಬೇಕಾದ್ರೆ ಬಿದ್ದೋಯ್ತು. ಎಸ್, ಇವಾಗ ಅವ್ರು ಓಡಿಸ್ಬೇಕಲ್ಲ ಸರ್, ಬರ್ರಂತ ಓಡ್ಬೇಕಲ್ಲ ಅವರು. ಎಸ್, ಇವಾಗ ನವೀನ್ ಸರ್ ಅವ್ರ ತೋಟಕ್ಕೆ ಹೋಗ್ತಾ ಇದೀವಿ. ಇಷ್ಟೊತ್ತು ಇಲ್ಲಿ ಎಲೆಗಳನ್ನು ಹೆಂಗೆ ಬೆಳೀತಾರೆ ಅನ್ನೋದನ್ನ ಹೇಳ್ಕೊಟ್ರು. ಸೊ ಅದಾದ್ಮೇಲೆ ಹುಳ ಹೆಂಗ್ ಮೊಟ್ಟೆ ಹಾಕುತ್ತೆ ಅನ್ನೋದನ್ನು ನೋಡ್ತೀವಿ ಅಲ್ವಾ ಸರ್? ಹೌದು, ಮುಂದೆ. ಹೌದು, ಆಫ್ಟರ್ ಫುಡ್ ಆದ್ಮೇಲೆ. ಅಂದ್ರೆ ಮೊಟ್ಟೆ ಹಾಕೋದು ಗ್ರೈನೇಜ್ಗೆ ಹೋಗ್ಬೇಕು. ಅಂದ್ರೆ ಬಿತ್ತನೆ ಕೋಟಿ ಅಂದ್ರೆ ಅದು ಬೇರೆ. ಮೊಟ್ಟೆ ಬಂದ್ಮೇಲೆ ಹ್ಯಾಚ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಾನು ಇಲ್ಲಿ. ಎಸ್, ಅದು ನೋಡೋಣ. ಇನ್ನೊಂದ್ ದಿವಸ ಮೊಟ್ಟೆ ಹೆಂಗ್ ಮಾಡ್ತೀವಿ ಅನ್ನೋದು ತೋರ್ಸೋಣ. ಇನ್ನೊಂದ್ ದಿನ ಅಲ್ವಾ, ಯಾವಾಗ್ಲಾರು ಫ್ರೀ ಇದ್ದಾಗ ಬಂದಾಗ ಅವಾಗ ತೋರ್ಸೋಣ. ಯಾಕಂದ್ರೆ ಅದೇ ಬೇರೆ ಪ್ರೊಸೀಜರ್, ಇದೇ ಬೇರೆ ಪ್ರೊಸೀಜರ್. ಎಸ್, ನವೀನ್ ಸರ್ ಮನೆಗೆ ಬಂದ್ವಿ. ಸಾಕದಾಗಿದೆ ಸರ್ ಎಂಟ್ರೆನ್ಸ್. ವಂಡರ್ಫುಲ್. ಏನ್ ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಂಗೆ ಸಡನ್ ಆಗಿ ಒಂದು ಚೇಂಜಸ್ ಗೊತ್ತಾಗೋಯ್ತು ಮಾತ್ರ. ಗಿಡ ಮರ ಇದೆ, ಇಲ್ಲ ಅಲ್ಟಿಮೇಟ್ ಆಗಿದೆ. ನಾನು ನೋಡಿ ವಿಡಿಯೋದಲ್ಲಿ ನೋಡಿದ್ದೆ, ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಆಗ್ಲೇ ಹಾಕ್ಬಿಟ್ಟಿದ್ದೀರಾ? 13 ಅಂದ್ರೆ ಈಗ 10 ವರ್ಷ. ದೊಡ್ಡ ಮರ ಕಾಣಿಸ್ತದೆ. ನಾನು ಕಟ್ಟಕ್ಕೆ ಶುರು ಮಾಡಿದಾಗ
ಇಲ್ಲ ಬಟ್ ನಾನು ಲ್ಯಾಂಡ್ಸ್ಕೇಪಿಂಗ್ ಇಲ್ಲ ಗಿಡ ಇತ್ತು ಇವರು ಮಾಡಿದ್ದಲ್ವಾ ಆಂಬಿಯನ್ಸ್ ಸಕ್ಕದಾಗಿ ಮಾಡಿದ್ದೀರಾ ಸರ್ ಮಾತ್ರ ಎಂಟ್ರಿ ಇದು ಇದೇನಾಗಿತ್ತು ಇದೇ ಸಮುಖಿತ್ತು ಕಿರಣ್ ಯಾವುದು ಮೇಲ್ಗಡೆ ಇದೇ ಸಮುಖಿತ್ತು ನಮ್ಮ ತಾಯಿ ಬಂದ್ಬಿಟ್ಟು ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟು ಮೆಟ್ಲೆ ಮಾಡ್ಲಿಲ್ವಾ ಅಂತ ಹೇಳಿದ್ರು ಮೆಟ್ಲು ಮಾಡಕ್ ಏನ್ ಮಾಡ್ಬೇಕು ಹೈಟ್ ಮಾಡಬೇಕು ಎಲ್ ಮಾಡಕ್ಕಾಯ್ತದೆ ಮನೆ ಇದನ್ನ ಡೌನ್ ಮಾಡಬೇಕು ಹಳ್ಳ ಮಾಡ್ಬೇಕು ಆಗ ನನ್ನ ಫ್ರೆಂಡು ನಮ್ಮ ಹುಡುಗ ಇದ್ದಾನೆ ಪ್ರಭಾಕರ್ ನನ್ನ ಬ್ರದರ್ ಅವನ್ ಬಂದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಕತ್ತರಿಸಿ 100 ಟ್ರ್ಯಾಕ್ಟರ್ ಆಚೆ ಕಳಿಸ್ಬಿಟ್ಟ. ಆಮೇಲೆ ಏನ್ ಮಾಡ್ದ ಇಡೀ ಮನೇಲಿ ಇದು ಬೀಳುತ್ತಲ್ಲ ವಾಟರ್ ನೀರು ಅದು ಎಲ್ಲ ಹೋಗಿ ಆ ಪೈಪಲ್ಲಿ ಎಕ್ಸಿಟ್ ಆಗ್ಬೇಕಲ್ಲಿ ಆ ಕಾರ್ ಇದೆಯಲ್ಲ ರೆಡ್ ಕಾರ್ ರಘುದು ಅಲ್ಲಿ ಎಕ್ಸಿಟ್ ಇಡೀ ಮನೇಲಿ ಬೀಳೋ ನೀರು ಒಂದು ಮಳೆಯ ನೀರು ಒಂದೇ ಕಡೆ ಹೋಗುತ್ತೆ. ಒಂದು ಕೆರೆಗೆ ತುಂಬಿಸ್ಬಿಡ್ಬೋದು ಅದನ್ನ. ಮಂಡ್ಯ ಮೇಲುಕೋಟೆ ಮುಖ್ಯ ರಸ್ತೆ, ಮೇಲುಕೋಟೆ ಆ ಕಡೆ 12, ಮಂಡ್ಯ ಈ ಕಡೆ 30. ಓಕೆ ಅಂತ ಆಯ್ತಲ್ಲ ಅಂತ ವಾಕೋದ್ವಿ. ಅದಾದ್ಮೇಲೆ ಅಲ್ಲಿ ಬಾಗ್ಲಾಕಿತ್ತು ಅವತ್ತು ಸಂಡೇ ಅಂತ. ನಮಸ್ಕಾರ. ನಮ್ಮ ಇವರು ಕಿತ್ತಾಡಿ ಕಿರಣ್ ಅಂತ ಅಣ್ಣ, ಇವರು ಮಂಜಣ್ಣ ಅಂತ, ಇವರು ನಮ್ಮ ರಘು ಅಂತ, ಆದರ್ಶಣ ಅಂತ ಇವರು ಆದರ್ಶಣ ಸ್ನೇಹಿತರು ಇವರು. ಇದು ಪ್ರಮೋದ್ ಸರ್ ನಮ್ಮ ಗೌರ್ಮೆಂಟ್ ಡ್ರೈನೇಜ್ ಈ ಮಂಡ್ಯ ಇದೆಯಲ್ಲ ನೋಡಿ ಏನು ಅದ್ಭುತವಾಗಿದೆ ಅಂತ. 2 ಟನ್ ಏನೋ ಇದೆಯಂತ ಇದರದ್ದು ತೂಕ. ರಾಜಸ್ಥಾನದಲ್ಲಿ ಹಂಗೆ ರ್ಯಾಂಡಮ್ ಆಗಿ ನೋಡಿ ಇದು ನನಗೆ ಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿರೋದು ನವೀನ್ ಸರ್. ಯಾಕಂದರೆ ನವೀನ್ ಸರ್ಗೆ ಬುದ್ಧ ಅಂತಂದರೆ ಅಷ್ಟೊಂದು ಇಷ್ಟ. ಏನು ಸಖತ್ತಾಗಿದೆ. ಫೋಟೋ ತಗೋತೀನಿ, ಮತ್ತೆ ಸೇರಿಸ್ತೀನಿ. ಔತಣಕೂಟಕ್ಕೆ ಈಗ ರಾಗೋಣ. ಸ್ವಾಗತ ಸುಸ್ವಾಗತ. ನಮ್ದು 6 ಸೀಟರ್ ಅಷ್ಟೇ, 6 ಜನ ಕೂರ್ಬೋದು. ಯಾರಿಗೂ ಹೇಳಂಗಿಲ್ಲ. ಸರಿ ಸರ್, ಹೊಟ್ಟೆ ತುಂಬ ಊಟ ಮಾಡಿ ಸರ್. ಊಟ ಎಲ್ಲ ಓಕೆ, ಎಲ್ಲ ಆದ್ಮೇಲೆ ಏನಿದೆ ಅದೆಲ್ಲ ಅಲ್ಲ, ನಾಯಿ ಚಿಕನ್ ಐತೆ. ನೀವು ಅದ್ಯಾವುದು ಗಾಬರಿ ಆಗ್ಬೇಡಿ. ಇಲ್ಲಿ ಮಾಡೋದು ಇಲ್ಲಿ ತೂಕ ಹಾಕೋದು, ಇಲ್ಲಿ ಮಾಡೋದು ತೂಕ ಸರ್ ಇಲ್ಲೇ ತೂಕ ಹಾಕ್ಬಿಡಿ ಸರ್. ಆದಂಗಾಗಿ ಈಗ ಬಟ್ಟೆಯಿಂದ ಬಟ್ಟೆಲಿದೀವಲ್ಲ ಇದು ಚಂದ್ರ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿಂಗಲ್ ಲಾಸ್ಟಿಗೆ ಎಡಿಟ್ ಮಾಡ್ತೀವಿ. ಕೊಡಿ ಕಿರಣ್ ಸರ್. ಇಲ್ಲ, ನೀನು ಫುಲ್ ಬಟ್ಟೆ ಇದೆಯಾ? ನಾನು ಬಟ್ಟೆ ಇದ್ದೀನಿ. ಇಲ್ಲೇ ಹಾಕಿ ಇಲ್ಲ ಇಲ್ಲ ಒಂದು ಹಾಕ್ಬೋದು. ಆ ಥರ ಇನ್ನರ್ ವೇರ್ ಅಲ್ಲಿ ಆಯ್ತು. ಕ್ಯಾಮ್ರಾ ಆಫ್ ಮಾಡಿ. ಏನ್ ಬೇಡ, ಕ್ಯಾಮ್ರಾ ಆಫ್ ಮಾಡ್ರಿ ಬಿಚ್ಚಿ. ಓಕೆ ನೋಡಿ, ನವೀನ್ ಸರ್ ಈ ಜಿಮ್ ಐಟಮ್ ಇಟ್ಕೊಂಡು ಇವಾಗ ಇದು ನಾನು ಚಾಲೆಂಜ್ ಮಾಡಿದ್ದಾರೆ. ನೋಡೋಣ, ಫೆಬ್ರವರಿಗೆ 6 kg ಕಡಿಮೆ ಆಗ್ಬೇಕು ಇಬ್ರು ಫೆಬ್ರವರಿಗೆ. ಓಕೆ, ಆ್ಯಕ್ಚುಲಿ ಈಗ ಖುಷಿ ಆಯ್ತಾ ಇರೋದು ನವೀನ್ ಸರ್ದು ಬುಕ್ ಇಟ್ಕೊಂಡಿರೋ ಜಾಗ. ಸರ್ ಏನು ಸರ್ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ವಂಡರ್ಫುಲ್, ನನ್ನ ಮನ್ಸಿಗೆ ಖುಷಿಯಾಗಿದ್ದ ಜಾಗ ಇದು. ಏನು ಚೆನ್ನಾಗಿ ಇಟ್ಕೊಂಡವ್ರು ನೋಡಿ ಸರ್. ಹಾಂ, ಖುಷಿ ಆಗುತ್ತೆ ಈ ಜಾಗ ನೋಡಿ, ಖುಷಿ ಆಯಿತು. ಅದರಲ್ಲಿ ಎಷ್ಟು ಮುದ್ದಾಗಿದ್ದಾರೆ ನೋಡಿ ಅಲ್ವಾ? ಅದ್ರಲ್ಲಿ ನೋಡಿ 6 kg ಸಣ್ಣ 6 kg ಸಣ್ಣ ಆದ್ಮೇಲೆ ಹಿಂಗೆ ಬರುತ್ತೆ ಅಂತ ಆಲ್ರೆಡಿ ಅಲ್ಲಿ ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಅಂದ್ರೆ ತೇಜವಧೆ ಮಾಡೋರು ವೀಕ್ ಮಾಡ್ಬೇಕು ಮುಂಚಿನ. ಏನ್ ಸರ್ ಇದು? ಇಡೀ ಕರ್ನಾಟಕದ ಸಾಕ್ಷಿ ಆಯ್ತಲ್ಲಪ್ಪ ಈ ಚಾಲೆಂಜ್ಗೆ. ಸರ್ ಚೆನ್ನಾಗಿದೆ ಸರ್, ಖುಷಿ ಆಯ್ತು ನನಗೆ ಈ ಜಾಗ ನೋಡಿ, ಹೆವಿ ಖುಷಿ ಆಯ್ತು. ನನ್ನ ಕಲ್ಪನೆ ಏನು, ಹೊಟ್ಟೆ ತುಂಬ ಊಟ ಮಾಡೋದು, ನಮ್ಮ ಜೊತೆ ಬಂದವರಿಗೆ ಹೊಟ್ಟೆ ತುಂಬ ಊಟ ಮಾಡೋ ಶಕ್ತಿ ಇರೋದು, ಒಂದಷ್ಟು ದೇಶ ವಿದೇಶಗಳು ಅಥವಾ ಒಂದಷ್ಟು ಸ್ಥಳಗಳನ್ನ ಸುತ್ತುವ ಶಕ್ತಿ ಇರೋದು, ಇದು ನನ್ನ ಕಲ್ಪನೆ. ಈಗ ಮಕ್ಕಳಿಗೆ ನೀವು ಎಷ್ಟೇ ಕಷ್ಟಪಟ್ಬಿಟ್ಟು ನೀವೆಲ್ಲ ಕೊಟ್ರು ಅವ್ರಿಗೆ ಯೋಗ ಯೋಗ್ಯತೆ ಎರಡೂ ಇಲ್ಲ ಅಂದ್ರೆ ವೇಸ್ಟ್ ಅದು. ಅದೇ ನೀವು ಕಮ್ಮಿ ಕೊಟ್ರು ಅವರೇ ಬ್ರ್ಯಾಂಡ್ ಆಗ್ಬಿಟ್ರೆ ನಿಮ್ಗೆ ಅವೆಲ್ಲ ಲೆಕ್ಕ ಬರುತ್ತಾ? ಲೆಕ್ಕ ಬರಲ್ಲ. ಹೇಗೆ ನಮ್ಮ ಚಂದ್ರು ಹೇಳ್ತಾ ಇರ್ತಾರೆ, ಯಾರನ್ನು ನಾವು ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ, ಯಾರಿಗೂ ಹಸು ಬಗ್ಗೆ ಹೇಳ್ಕೊಡಕ್ಕಾಗಲ್ಲ, ಅವ್ನ ಮನಸ್ಸಲ್ಲಿ ಅದು ಬರ್ಬೇಕು. ಅದು ಹೆಂಗ್ ಬರುತ್ತೆ? ಅದು $1 million ಕ್ವಶನ್, ಯಾರು ಗೊತ್ತಿಲ್ಲ. ನಮ್ಮ ಮಕ್ಕಳು ಅಂದ ತಕ್ಷಣ ಬಂದ್ಬಿಡಲ್ಲ. ಅಥವಾ ಯಾರೋ ಒಬ್ಬ ನಿರೀಕ್ಷರ ಕುಕ್ಷಿಗಳು, ಅವ್ರಿಗೆ ಜ್ಞಾನನೇ ಇಲ್ಲ, ಅವ್ರ ಮಕ್ಕಳು ಮೇಧಾವಿಗಳಾಗಲ್ಲ ಅಂತ ಏನಿಲ್ಲ.
ಅದು ಜಾತಿ ಬಣ್ಣ ಲಿಂಗ ನೋಡಿ ಆ ಬುದ್ಧಿವಂತಿಕೆ ಬರಲ್ಲ. ಅದೆಲ್ಲ ದೇವರ ಅನುಗ್ರಹ, ಜನಗಳ ಆಶೀರ್ವಾದ. ಮತ್ತು ಅವ್ರಿಗೆ ಬರೋ ಇಂಟ್ರೆಸ್ಟ್. ಬಟ್ ಇದೇನಪ್ಪ ಅಂದ್ರೆ ಏನು ಸೈಂಟಿಫಿಕ್ ವೇ ಏನು ಅಂದ್ರೆ ಎಜುಕೇಶನ್ ಇಂದ ಬರುತ್ತೆ ಲಾಭ ಇದೆ. ಬಟ್ ಕೆಲವು ಕಾಮನ್ ಸೆನ್ಸ್ ಬರಲ್ಲ. ಬಟ್ ಎಜುಕೇಶನ್ 95 ಸಮಸ್ಯೆಗಳನ್ನ ಸಾಲ್ವ್ ಮಾಡುತ್ತೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಎಜುಕೇಶನ್ ನಾವು ಬದುಕಕ್ಕಿರೋ ದಾರಿ ಅನ್ಕೊಂಡಿರೋದೇ ಪ್ರಾಬ್ಲಮ್, ಅದಲ್ಲ. ಎಜುಕೇಶನ್ ಇಸ್ ನಾಟ್ ಎ ಬಿಸ್ನೆಸ್ ಅಂಡ್ ಅದು ಇನ್ವೆಸ್ಟ್ಮೆಂಟ್ ಅಲ್ಲ. ಈಗ ವೆರಿ ಸಿಂಪಲ್, ಜ್ಞಾನ. ನೀವು DL ತಗೊಂಡ ತಕ್ಷಣ ಒಳ್ಳೆ ಡ್ರೈವರ್ ಅಂತಾನ? ಇಲ್ಲ, ಎಜುಕೇಶನ್ DL ಅಷ್ಟೇ, ಅದು ಡ್ರೈವಿಂಗ್ ಅಲ್ಲ. ಆದ್ರೆ ಡ್ರೈವಿಂಗ್ ಮಾಡಕ್ಕೆ DL ಎಜುಕೇಶನ್ ಬೇಕು. ಲೈಫ್ ಲೀಡ್ ಮಾಡಕ್ಕೆ ನಾನು ಕಮ್ಮಿ ಓದಿದ್ದೀನಿ ಅಂತ ಎಜುಕೇಶನ್ ಇಂದ ಉದ್ಯೋಗನೇ ಇಲ್ಲ ಅಂತ ನಾನು ಹೇಳಲ್ಲ. ಎಜುಕೇಶನ್ ಬೇಕು. ಅಜಿತ್ ಹೆಂಗಿದೆ? ಸೂಪರ್ ಆಗಿದೆ. ಏನಿದೆ? ಹೌದಾ? ಅವನ್ಗೇನ್ ಬೇಕು? ಅವ್ನಿಗೆ ಸ್ಕೂಲ್ ನೋಡಿ ಸಾಕಾಗ್ಬಿಟ್ಟಿದೆ. HM ಚೇಂಬರ್ ನೋಡಂಗೆ ಆಯ್ತದ ಅವ್ನಿಗೆ. ಅಯ್ಯೋ ಇಲ್ಲಿಗೆ ಯಾಕಪ್ಪ ಕರ್ಕೊಂಡ್ಬಂದ್ರು, ಶಿಕ್ಷೆ ಕೊಡ್ತಾರೆ ಅಂತ. ನಿಮ್ಮ ಸ್ಕೂಲಲ್ಲಿ HMದು ಚೇಂಬರ್ ಹಿಂಗೆ ತಾನೇ ಇರೋದು? ಹೆಡ್ ಮಾಸ್ಟರ್ದು, ಪ್ರಿನ್ಸಿಪಲ್ದು ಅವ್ರ ಚೇಂಬರ್ ಹಿಂಗೆ ಅಲ್ವಾ ಇರೋದು? ಅದಕ್ಕೆ ಯಾವ ಸ್ಕೂಲ್ ಅಂತ ಹೇಳ್ಬಿಡು. ಕಾರ್ಮಲ್ ಮಂಡ್ಯನಾ? ಸಾಕ್ಷಿಗೆ ಇರ್ಲಿ ಅಂತ. ನೀವು ಬರೀ ಮೊಬೈಲ್ ಇಟ್ಕೊಂಡ್ರೆ ನಂಗೆ ಗೊತ್ತಾಯ್ತು. ಬರೀ ನಿಮ್ಮ ಅಪ್ಪನೇ ಕಣ ನೀನು. ಲಾಸ್ಟ್ ಟೈಮ್ ಹೋದಾಗ ನಾವೆಲ್ಲರೂ ನಮ್ಮ ವಾಸು, ನಮ್ಮ ಸಂತೋಷ್, ಪ್ರತಿಯೊಬ್ರು ತಂದ್ವಿ. ನಾನು ಇದನ್ನ ಆಯ್ಕೆ ಮಾಡ್ತೀನಿ ಅವತ್ತು. ಆಮೇಲೆ ನಾನು ಈಗ ತಂದ್ರು ನಮ್ಮನೆ ಎಲ್ಲಿ ಜಾಗ ಹಾಕೊಳಕ್ಕೆ ಇನ್ನಿಲ್ಲ, ಇನ್ ಜಾಗ ಇಲ್ಲ, ವಾಕ್ ಮಾಡ್ಬಿಟ್ಟವಳೆ ಇನ್ ತರಬಾರ್ದು ಅಂತ. ಎಷ್ಟು ವರ್ಷ ಫುಲ್ ಮಾಡಿದೀವಲ್ಲ ಅಂದ್ರೆ ಯಾವಾಗ ಸಡ ಇದ ಅದು ನಿಮ್ಮೊಂದು ಮಜಾ ಗೊತ್ತೋಣ. ನಾನು ಮನೆ ಕಟ್ಟಿದ್ನಲ್ಲ, 4 ತಿಂಗಳು ಗೃಹಪ್ರವೇಶ ಮಾಡಲಿಲ್ಲ, ಎಲ್ಲ ಸೆಟಪ್ ಮಾಡಿದೆ. ನಾನು ವಾಸ ಮಾಡಕ್ ಶುರು ಮಾಡಿದೆ, ಆಮೇಲೆ ಗೃಹಪ್ರವೇಶ ಶುರು ಮಾಡಿದೆ. ಕೆಲವರೆಲ್ಲ ಏನಂತಾರೆ ಹೇಳಿ, ಫಸ್ಟ್ ಗೃಹಪ್ರವೇಶ ಮಾಡಿ ಮನೆ ನುಗ್ಬೇಕು ಅಂತ. ಜಾಗ ಇಲ್ಲ. ಲೋಕಪಾಲಿ ಸಿನಿಮಾಸ್. ಇದೆಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ ಹೌದು, ಆದ್ರೆ ಫಿನಾನ್ಷಿಯರ್ಸ್ ಅಲ್ಲ. ನಾವು ಕ್ರಿಯೇಟಿವ್ ಪ್ರೊಡ್ಯೂಸರ್ಸ್. ಅದೀಗ ಕಾಲಭೈರವ ಪ್ರೊಡಕ್ಷನ್ಸ್ ಆಗೈತೆ. ಕಾಲಭೈರವ ಇಲ್ಲಿ ಬರ್ತಾ ಇದ್ದಂಗೆ ಈಗ ಸಿನಿಮಾ ಇದನ್ನ ತಗೋತಾ ಇದೆ. ಯಾಕೆ ಅಂತಂದ್ರೆ ನಾವು ಇವಾಗ ಥಿಯೇಟ್ರಿಗೆ ಹೋಗ್ತಾ ಇದೀವಿ. ಫೇವ್ರೇಟ್ ಆಗಿದೆಯಾ? ಈಗ ನಿಮಗೆ ಮಾಡಿಸ್ಬೇಕೀಗ. ಇಲ್ಲೆಲ್ಲೋ ಎಣ್ಣೆ ಅಂಗಡಿ ಇತ್ತಲ್ಲ, ಅವೆಲ್ಲ ಬ್ಯಾನೀಗ. ಈಗ ಎಲ್ಲಿ ನಾವು ಏನ್ ರಾಗು ಎಲ್ಲ ಇಟ್ಟಿದ್ರಿ ಅಂತಂದ್ರಲ್ಲ ಪಕ್ಕದಲ್ಲೇ. ಇಲ್ವಲ್ಲ, ಇಲ್ವೇ ಇಲ್ಲ ಈಗ. ಸಖತ್ತಾಗಿದೆ ಸರ್. ಇಲ್ಲೂ ಫುಲ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೂ ಎಲ್ಲ ಫೋಟೋ ಮಾತ್ರ ಜಾಗ ಇಲ್ಲ ಸರ್. ಇದು ಹಂತತ್ವ ಮಾಡಿದ್ದು 2 ಹಂತದಲ್ಲಿ ಮಾಡಿರೋದು. ಇದು 1 ಹಂತದಲ್ಲಿ ನಾವು ಮಾಡಿದಾಗ 8 ಲಕ್ಷ ಖರ್ಚಾಗಿತ್ತು. ಯಾವಾಗ 2015ರಲ್ಲಿ. ಆ ನಂತರ ಈಗಲೇ ಒಂದು 10 ಆಗೈತೆ ಸರ್. ಇದು ಟೋಟಲ್ ಒಂದು 18 ಲಕ್ಷನಾ? 18 ಲಕ್ಷ 21 ಇಟ್ಕೊಳ್ಳೋಣ ಅಂದ್ರೆ ಇವತ್ತು ಮಾಡಕ್ಕೆ 20 ಲಕ್ಷ ಬೇಕು, ಸಣ್ಣ ಪುಟ್ಟ ಅಂತ. ಇನ್ನೊಂದು ಖುಷಿ ಏನ್ ಹೇಳಿ, ಇಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ಇದಾರೆ. ಇಲ್ಲಿ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅಂತ ಏನಿಲ್ಲ. ನಮ್ಗೆ ಲ್ಯಾಂಗ್ವೇಜ್ ಇಲ್ಲ. ಹಾ, ಈಗ ಮಂಡ್ಯ ರಮೇಶ್ ಕಲೆ, ನನ್ನ ಆತ್ಮೀಯರು, ಪ್ರಖ್ಯಾತ ರಂಗಕರ್ಮಿ ಗೊತ್ತಾ. ಹೋಗೋಣ ಎಲ್ಲರಿಗೂ ಸೇರಿ ಜೈ ಅಂತ. ಪ್ರಭುದೇವ ನನ್ನ ಫೇವ್ರೇಟ್ ಡೈರೆಕ್ಟರ್ಸ್ ನನಗೆ ಮಣಿರತ್ನಮ್ಮು, ನನಗೆ ಮಣಿ ಫೇವ್ರೇಟ್. ಆಮೇಲೆ ಇವರು ಸುನಿಲ್ ಕುಮಾರ್ ದೇಸಾಯಿ ಎಲ್ಲ. ಆಕ್ಚುಲಿ ನವೀನ್ ಸರ್ ಒಂದು ಶಾರ್ಟ್ ಮೂವಿ ತರ ಮಾಡಿದ್ದಾರೆ, ಒಂದು ಫಿಲಮು. ಅದನ್ನ ನೋಡೋಕೆ ಅಂತ ಕೂತಿದ್ದೀವಿ ಇವಾಗ ಎಲ್ಲರೂ. ಲೆಟ್ಸಿ ನೋಡೋಣ ಥಿಯೇಟ್ರಲ್ಲಿ, ಹೋಮ್ ಥಿಯೇಟ್ರು ಎಫೆಕ್ಟಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. feet height above the sea level. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇತಿಹಾಸದಲ್ಲೇ ಅತ್ಯಂತ ಆಳವಾದ ಅಂಡರ್ ವಾಟರ್ ಎಕ್ಸ್ಪಿಡಿಷನ್. ಈ ಬಾಕ್ಸ್ ಸಿಕ್ತಾಗ್ಲಿಂದ ನನಗೆ ಸರಿಯಾಗಿ ನಿದ್ದೆನೆ ಬಂದಿಲ್ಲ.
ಅದು ನಿಮ್ಗೆ ಅರ್ಥ ಆಗಲ್ಲ. ಪವರ್ ನಾಲೆಡ್ಜ್ ಅಂದ್ರೆ ಪವರು ನಾಲೆಜ್ ಎರಡೂ ಬೇಕು ಅಂತ ಫಿಲಮ್. ನಾವು ಅಲ್ಲ ಅವರು ಆಪೋಸಿಟ್ ತೋರಿಸಿದ್ರು, ಆಮೇಲೆ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಅಪ್ಪನ ಜೊತೆ ಅದೇ ಅರ್ಥ ಆಗಲಿಲ್ಲ. ಅದು ಇವ್ರು ನೋಡಿತಾ ಇದ್ರು, ಅಲ್ಲಿಂದ ಇವ್ರು ನೋಡಿಯಕ್ಕೆ ಅಲ್ಲ ಹಿಂದೆ ರೆಡಿ ಇದ್ರು. ಅದು ಮುಂದೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಬೇಕು ಬುದ್ಧಿನೂ ಬೇಕು, ಅಪ್ಪನ ತರ ಬಲನೂ ಬೇಕು. ಬರೀ ಹೆದರ್ಸಿದ್ರಾಗಲ್ಲ, ನನ್ ಬುದ್ಧಿ ಬರ್ಬೇಕು ಅನ್ನೋದನ್ನ ಕಲಿಬೇಕಾಗಿತ್ತು. ನಾವು ಕೆಲವೇ ಜನ, ನಮ್ಮ ಚಂದ್ರ, ಪ್ರಸನ್ನ, ನಮ್ಮ ಸಂತೋಷ್, ನಮ್ಮ ವಾಸು, ನಮ್ಮ ಕಿರಣಗೆರೆ ಸತೀಶ, ಈ ತರ ಸ್ಪೆಸಿಫಿಕ್ ಆಗಿ ಒಂದಷ್ಟು ಜನಗಳೇ ಓಡಾಡ್ತಿದ್ದು. ಈಗ ಸ್ವಲ್ಪ ಬೇರೆ ಟೀಮ್ ಜೊತೆ ಓಡಾಡೋ ತರದ್ದು ಒಂದು ಇದು ಬೆಳೀತು. ಆಮೇಲೆ ನಾವು ನಮಗೆ ಕಂಫರ್ಟೇಬಲ್ ಆಗಿರೋ ಜೊತೆ ಓಡಾಡೋ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದು. ಈಗ ನಾವು ಓಡಾಡೋ ಎಲ್ಲರ ಜೊತೆ ಕಂಫರ್ಟೇಬಲ್ ಆಗಿರ್ಬೇಕು ಅಂತ ಭಾವನೆ ಬಂದಿದೆ. ಅಂದ್ರೆ ಈಗ ಹೆಂಗಾಗಿದೆ ಸರ್, ನಮ್ಗೆ ಟ್ರಾವೆಲ್ ಮಾಡ್ತಾ 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 ನಾವ್ ಎಲ್ಲರ ಜೊತೆ ಕಂಫರ್ಟ್ ಆಗಿ ಇರ್ಬೇಕು ಅನ್ನೋದು ಕಲ್ತ್ಬಿಟ್ಟಿದೀವೇನೋ ಅಂತ ನನಗೆ ಅನಿಸ್ತಾ ಇದೆ. ನಾನು ಇಷ್ಟು ಮಾಡಿರೋದೆಲ್ಲ ಬರೀ ಸೋಲೋನೆ, ಬಟ್ ನಾನು ಇಷ್ಟು ಮಿಂಗಲ್ ಆಯ್ತೀನಿ ಅನ್ನೋದು ನನಗೆ ಅನ್ಕೊಂಡೇ ಇರಲಿಲ್ಲ. ಒಳ್ಳೇದು, ಅದು ಮನುಷ್ಯನಿಗೆ ಸ್ಟ್ರೆಂತ್ ಕೊಡುತ್ತೆ. ಅದಾದ್ಮೇಲೆ ಕಮ್ಯುನಿಟಿ ಟ್ರಾವೆಲ್ ಮಾಡೋದು ಒಳ್ಳೇದು, ಒಂದಕ್ಕೆ ಸ್ಟಿಕ್ ಆಗಬಾರ್ದು. ಫೈನಲಿ ನಾವಿವಾಗ ರಾಮಾಯಣದು ಟ್ರೈಲರ್ನ ನೋಡ್ಕೊಂಡು ನಮ್ಮ ದಿನನ ಎಂಡ್ ಮಾಡ್ತಾ ಇದೀವಿ. ಸೊ ಕಿತ್ತಡಿ ಅಡ್ವೆಂಚರ್ಸಿಂದ ಏನು ನಾವು ಬಂದಿದ್ವೋ ಮೊದಲು ಗ್ರೂಪು, ಚೈನಾಗೆ ಹೋದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಒಂದು ಒಳ್ಳೆ ಅಲ್ಲಲ್ಲ ಸರ್, ಆಯ್ತು ಸರ್, ನನ್ನ ಮನ್ಸಿಗೆ ನೋಯಿಸ್ಬೇಡಿ ಸರ್. ನನ್ನ ಅಲ್ಲಲ್ಲ ಹೋಗ್ಲಿಲ್ಲ, ಇರಲಿ ಸರ್, ಹೋಗ್ಲಿಲ್ಲ ಅಂದ್ರೂ ಅಂದರೆ ಇದೊಂದೇನೋ ಒಂಥರ ಚೆನ್ನಾಗಿತ್ತು ಸರ್ ಲಿಟ್ರಲಿ. ಇನ್ನು ಪಾಪ ನಮ್ಮ ನವೀನ್ ಸರ್ರು ಮತ್ತು ಚಂದ್ರು ಸರ್ರು ನಮ್ಮನ್ನು ಒಂದು ಆತಿಥ್ಯಕ್ಕೆ ಆಹ್ವಾನ ಮಾಡಿ ಇಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತಂತಂದರೆ ಅದೊಂಥರ ವಂಡರ್ಫುಲ್ ಅನ್ನಿಸ್ತು ಅಲ್ವಾ ಸರ್? ನೋಡಿ, ನಾವು ಮಾಡಿರೋದು ಅದು ಆಗಿರೋದು, ನೀವೆಲ್ಲ ಬಂದಿರೋದ್ರಿಂದ ಅದು ಅದ್ಭುತ ಆಗಿರೋದು. ನಾವೇನು ಮಾಡಿದ್ದೀವಿ, ಏನೋ ಮಾಡಿಲ್ಲ. ಬಟ್ ಆದರೆ ಒಂದು ಗ್ರೂಪ್ ಹೋಗಿ ಈ ಥರ ನೀಟಾಗಿ ಬಂದು ಇಷ್ಟು ನನಗೂ ಅನ್ಕೊಂಡಿರಲಿಲ್ಲ. ನಮ್ಮ ಅಡ್ವೆಂಚರ್ಸಿಂದ ಒಂದು ಗ್ರೂಪ್ ಬರುತ್ತೆ, ಆ ಗ್ರೂಪ್ ನಾವು ಇಷ್ಟೆಲ್ಲ ಇದಾಗ್ತೀವಿ ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಈ ಸಲ ಆಗೋಯ್ತು. ಚಂದ್ರ ಸರ್ ಏನಂತೀರಾ? ಹಾಂ, ಅಲ್ಲ ನಾವ್ ಹೇಳ್ಬೇಕು ಚೆನ್ನಾಗಿತ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸರ್. ಎಸ್, ನಾವು ತಾಂತ್ರಿಕ ಕಾರಣಗಳಿಂದ ನಾವು ಟಿಬೆಟ್ಗೆ ಚೈನಾಗೆ ಹೋಗ್ಲಿಕ್ಕೆ ಆಗದೇ ಇರ್ಬೋದು. ಹೌದು, ಬಟ್ ನೇಪಾಳನ ತುಂಬಾ ಚೆನ್ನಾಗಿ ನೋಡಿದೀವಿ. ಕಂಫರ್ಟಬಲ್ ಅಲ್ವಾ? ಕಂಫರ್ಟಬಲ್ ಜರ್ನಿ ಮಾಡಿದ್ದೀವಿ. ಮುಖ್ಯವಾಗಿ ಒಂದು ಒಳ್ಳೆ ಬಾಂಡಿಂಗ್, ಒಂದು ಒಳ್ಳೆ ವಿಶ್ವಾಸ. ಪ್ರತಿಯೊಬ್ಬರು ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅಲ್ವಾ? ನನ್ನ ಪ್ರಕಾರ ಸರ್, ನಾನು ಒಂದು ಗ್ರೂಪ್ ಸಕ್ಸಸ್ ಆಗೋದು ಯಾವಾಗ ಅಂತಂದ್ರೆ, ನಾನು ಏನು ಯೋಚನೆ ಮಾಡ್ತೀನಿ, ಒಂದೇ ಕುಟುಂಬದ 4 ಜನ ಒಂದು ಟ್ರಿಪ್ಗೆ ಹೋಗಿದ್ದು ಬಂದರೆ ಅಟ್ಲೀಸ್ಟ್ ಯಾರಿಗಾರು ಒಬ್ರಿಗೊಬ್ರಿಗಾದ್ರೂ ಒಂಚೂರಾದ್ರೂ ಆಗಿರುತ್ತೆ ಬಂತೆ. ಆದರೆ ನಮ್ದ್ರಲ್ಲಿ ಏನೂ ಇಲ್ಲದೆ ಎಲ್ಲರೂ ಇವರೊಬ್ರು ಬಿಡೋಣ ಅಂತ ಅಂದ್ರು ಬಿಟ್ರೆ ಆಫ್ಟರ್ 20 days ಎಲ್ಲ ಸರಿ ಹೋಯ್ತು ಅಲ್ವಾ ಸರ್? ಅಜಿತ್, ನಿನ್ಗೇನು ಅನ್ನಿಸ್ತು ಹೇಳು? ಯಾಕೆಂದ್ರೆ ಅಜಿತ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ಅಜಿತ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ನೆಗೆಟಿವ್ ಇಟ್ಕೊಂಡು ಓಡಾಡಿದ್ವಿ. ಈಗ ನಿನ್ಗೆ ಹೆಂಗೆ ಅನಿಸ್ತಾ ಇದೆ ಅಂದ್ರೆ ನಾನು ಬೆರ್ತಿರೋ ರೀತಿ ಅಥವಾ ಈ ಟೀಮ್ ನೋಡಿ ಹೆಂಗೆ ಅನಿಸ್ತು ನಿಂಗೆ? ಮತ್ತೆ ಫಸ್ಟ್ ಬ್ಯಾಚ್ ಸಕ್ಸಸ್ಫುಲ್ ಆಗಿ ಸಾರ್ಟೆಡ್, ಏನು ಇಶ್ಯೂ ಇರಲಿಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ, ಅದೇ ಇಂಪಾರ್ಟೆಂಟ್. ಎಲ್ಲ ಅದೇ ದೇವರ ಆಶೀರ್ವಾದ ಕೊಟ್ಟಿದೆ. ಫ್ರೆಂಡ್, ಹೊಸ ಅವನಿಗೆ ಖುಷಿ ಆಯ್ತು, ನನಗಂತೂ ಹೆವಿ ಖುಷಿ ಆಯ್ತು. ಮುಂದೆ ಸರ್ ನಿಮಗೆ? ಸೂಪರ್, ಚೆನ್ನಾಗಿತ್ತು ಅಲ್ವಾ? ಡೇ ವೆಲ್ ಸ್ಪೆಂಟ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ಸೊ ಒಂದು ಅದ್ಭುತವಾದ ಒಂದು ಡೇ ಔಟು. ಆ್ಯಕ್ಚುಲಿ ಎಲ್ಲ ಬರೀ ಹುಡುಗರೆ ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಡೇ ಔಟ್ನ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ನವೀನ್ ಸರ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ ನಾವು ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಚಂದ್ರ ಸರ್ಗೆ ಆ್ಯಂಡ್ ನಿಮಗೂ ಕೂಡ, ಇಬ್ಬರಿಗೆ ಕಿತ್ತಡಿ ಅಡ್ವೆಂಚರ್ಸ್ ಇಂದ ನಮ್ಮ ಭಗತ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಭಗತ್ ಥ್ಯಾಂಕ್ಸ್ ಹೇಳ್ಬೇಕಾ? ಅವ್ನ ಫೋಟೋ ತಗೊಂಡು ಬೈತಾನೆ ನನಗೆ. ಹೌದಾ? ಸರಿ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗ್ಲಿ.